ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಬೆಳದಿಂಗಳ ಬಾಲೆ. ಬೆಳಗಿನ ಜಾವದ ಸಮಯ. ಹಕ್ಕಿಗಳ ಕಲವರ. ಮೋಡಣದಲ್ಲಿ ಕೆಂಪು ಬಣ್ಣದ ನೇಸರ ನಗುತ್ತಾ ಮೇಲೆ ಏರುತ್ತಿದ್ದಾನೆ. ಮುತ್ತಿನ ಮಣಿಗಳಂತಹ ಇಬ್ಬನಿ ಸೂರ್ಯನ ಕೊರಳನ್ನು ಏರಲು ತವಕಿಸುತ್ತಿವೆ ಏನೋ ಅಂತ ಅನಿಸುತ್ತಿದೆ. ತಂಪಾದ ಗಾಳಿ ಬೀಸಿ ಬರುತ್ತಿದೆ. ನಗರದ ಹೊರವಲಯದ ವ್ಯಾಪ್ತಿಯಲ್ಲಿ ಇರುವ ಮನೆ. ಹಳೆ ಕಾಲದ ಹೆಂಚಿನ ಮನೆ. ಹೊಗೆ ಹೋಗುತ್ತಾ ಇದೆ. ಮನೆ ಒಳಗಡೆಯಿಂದ ಕೌಸಲ್ಯ ಸುಪ್ರಜಾ ರಾಮಾಪೂರ್ವ ಸಂಧ್ಯಾ ಪ್ರವರ್ತದೆ. MS ಸುಬ್ಬಲಕ್ಷ್ಮಿ ಅವರ ಧ್ವನಿಯಲ್ಲಿ ಕೇಳುತ್ತಲಿದೆ. ಮನೆ ಎದುರಿಗಿನ ತುಳಸಿ ಕಟ್ಟೆಗೆ ನೀರು ಹಾಕಿ ಮನೆಯೊಳಗಡೆ ಹೋದರು ಪವಿತ್ರಮ್ಮ. ಇವರೇ ನಮ್ಮ ಹೀರೋ ಅಮ್ಮ. ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದರೆ ಅಪ್ಪ? ಬನ್ನಿ ಮುಂದೆ ಹೋಗೋಣ. ಮನೆಯ ಹಾಲ್ನಲ್ಲಿ ಇರುವ ತಮ್ಮ ಪತಿಯ ಫೋಟೋಗೆ ಹಾರ ಹಾಕಿ ಅಡುಗೆ ಮನೆ ಕಡೆ ನಡೆದರು. ಹಾಗಾದರೆ ನಮ್ಮ ಹೀರೋಗೆ ಅಪ್ಪ ಇಲ್ಲ. ಏನಾಯಿತು ಅವರಿಗೆ? ಮುಂದೆ ನೋಡೋಣ. ನಮ್ಮ ಹೀರೋ ಎಲ್ಲಿ? ಇನ್ನೆಲ್ಲಿ? ಬೆಡ್ನಲ್ಲಿ. ರಾಜ್ ರಾಜ್ ಎದ್ದೇಳು, ಇವತ್ತು ನೀನು ಹೊಸ ಕೆಲಸಕ್ಕೆ ಹೋಗಬೇಕು ಅಲ್ವಾ ಅಂತ ಹೇಳಿದಾಗ ಬೆಡ್ ಮೇಲೆ ಹೊರಳಾಡುತ್ತಾ ಇದ್ದ ರಾಜ್ ಮೆತ್ತಗೆ ಎದ್ದು ಕುಳಿತ. ಅಮ್ಮ, ಟೈಮ್ ಎಷ್ಟೀಗ ಅಂತ ಕೇಳಿದ. ಟೈಮ್ ಕೇಳ್ತಾ ಇದೆಯಾ? ಆಗಲೇ 6 ಗಂಟೆ. ಬೇಗ ಹೇಳು, ಎದ್ದು ಸ್ನಾನ ಮಾಡು, ಒಳಗೆ ಬೆಂಕಿ ಹಾಕಿದ್ದೀನಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರು ಅಮ್ಮ. ದಡಬಡ ಅಂತ ಎದ್ದು ಓಡಿದ. ಮಲೆನಾಡಿನ ಹಳ್ಳಿ. ಆ ಚುಮುಚುಮು ಚಳಿಗೆ ಒಳ್ಳೆ ನಿದ್ದೆಯಲ್ಲಿ ಇದ್ದ ರಾಜ್ಗೆ ಅಮ್ಮನ ಕೂಗು ಒಂದು ರೀತಿ ಬೇಸರ ತರಿಸಿದರು. ಇವತ್ತು ಮುಖ್ಯವಾದ ಕೆಲಸ ಇದ್ದದ್ದು ಗೊತ್ತಿದ್ದು ಮರೆತು ಮಲಗಿದ್ದ. ತನ್ನ ತಲೆಯ ಮೇಲೆ ತಾನೇ ಮಡಗಿ ನಗುತ್ತಾ ಸ್ನಾನ ಮಾಡತೊಡಗಿದ. ಮುಂಜಾವಿನಲ್ಲಿ ಸುತ್ತಲೂ ಹಕ್ಕಿಗಳ ಕಲವರ. ಕಿವಿಗೆ ಹಿಂಪು. ಪಕ್ಕದ ಮನೆ ಸುಮಿತ್ರಮ್ಮ ಮನೆಯಿಂದ ಕೋಳಿ ಕೂಗುತ್ತಾ ಇವರ ಮನೆ ಅಂಗಳಕ್ಕೆ ಬಂತು. ಪವಿತ್ರಮ್ಮನಿಗೆ ಗೊತ್ತಾಗಿ ಆಚೆ ಬಂದು ಓಡಿಸಿದರು. ಎಂಥ ಕೋಳಿನೋ, ಬರೀ ತೊಂದರೆ ಕೊಡುತ್ತೆ. ಆ ಸುಮಿತ್ರಮ್ಮಂಗೆ ಬುದ್ಧಿ ಇಲ್ಲ. ನಾವು ಕೋಳಿ ತಿನ್ನದ ಜನ ಅಂತ ಗೊತ್ತಿದ್ದು ನಮ್ಮ ಅಂಗಳಕ್ಕೆ ಕೋಳಿ ಬಿಡ್ತಾಳೆ. ಥು, ಬುದ್ಧಿಗೇಡಿ ಅಂತ ಬೈಯುತ್ತಾ ಒಳಗಡೆ ನಡೆದರು. ಒಂದು ಟವಲ್ ಸುತ್ತಿಕೊಂಡು ತಲೆ ಕೂದಲನ್ನು ಹಾರಿಸುತ್ತಾ ಬಂದ ರಾಜ್, ಏನಮ್ಮ ನಿನ್ನದು ಬೆಳಗ್ಗೆ ಬೆಳಗ್ಗೆನೆ ಅಂದ. ಛೀ, ದೂರ ಹೋಗು. ಎಷ್ಟು ಸಾರಿ ಹೇಳಿದ್ದೀನಿ ರಾಜ್, ತಲೆ ನೀರನ್ನು ಸಿಡಿಬೇಡ ಅಂತ ಅಂದರು. ಅಯ್ಯೋ ಬಿಡಮ್ಮ, ಈಗ ಏನಾಯ್ತು ಅಂತ ಹೀಗೆ ಸಿಡ್ಕುತ್ತಾ ಇದ್ದೀಯಾ ಅಂತ ನಗನಗುತ್ತಾ ಕೇಳಿದ. ಅಯ್ಯೋ ಏನೂ ಇಲ್ಲ, ಆ ಸುಮಿತ್ರಮ್ಮನ ಕೋಳಿ ಇವತ್ತು ಬಂದಿತ್ತು. ಅಲ್ಲ, ನಾನು ಕಷ್ಟಪಟ್ಟು ಗಿಡ ನೆಟ್ಟು ನೀರು ಹಾಕೋದು, ಅವಳು ಕೋಳಿ ಬಂದು ಎಲ್ಲ ಹೊಕ್ಕಿ ಹೋಗೋದು, ಇದೇ ಆಯಿತು. ಹೋಗು, ದೇವರಿಗೆ ನಮಸ್ಕಾರ ಮಾಡಿ ಬಾ ಅಂತ ಹೇಳುತ್ತಾ ತಲೆ ಚೆಚ್ಚಿಕೊಳ್ಳತೊಡಗಿದರು. ಮತ್ತೆ ಕೂದಲನ್ನು ಕೊಡವಿ ಹೊರಟ ನಗುತ್ತಾ. ಓಡುತ್ತಾ ಬಂದು ಮಗನ ಬೆನ್ನು ಮೇಲೆ ಒಂದು ಏಟು ಕೊಟ್ಟರು ಅಮ್ಮ. ಅವನು ನಗುತ್ತಾ ಓಡಿ ಅಲ್ಲಿದ್ದ ದೇವರ ಫೋಟೋಗೆ ನಮಸ್ಕಾರ ಮಾಡಿ ಆಚೆ ಬಂದ. ಅಪ್ಪನಿಲ್ಲದ ರಾಜ್ಗೆ ಅಮ್ಮನೇ ಇಲ್ಲ. ಅಮ್ಮನನ್ನು ಆಟ ಆಡಿಸುವುದರಲ್ಲಿ ಅವನಿಗೆ ಮಜಾ. ಹುಟ್ಟಿ 6 ತಿಂಗಳಲ್ಲಿ ಅಪ್ಪ ತೀರಿ ಹೋಗಿದ್ದರು. ಅಮ್ಮನ ಮಡಿಲಲ್ಲಿ 6 ತಿಂಗಳ ಕೂಸನ್ನು ಹಾಕಿ ಗಂಡನ ಕೆಲಸಕ್ಕೆ ಸೇರಿದ್ದರು ಪವಿತ್ರಮ್ಮ. ಅಮ್ಮನಿಲ್ಲದ ಮನೆಯಲ್ಲಿ ಅವನಿಗೆ ಅಜ್ಜಿಯೇ ಇಲ್ಲ. ಅಜ್ಜಿ ಸೀತಮ್ಮನಿಗೂ ಪವಿತ್ರ ಒಬ್ಬಳೇ ಮಗಳು. ಅವರಿಗೂ ಚಿಕ್ಕ ವಯಸ್ಸಿನಲ್ಲೇ ಗಂಡ ತೀರಿ ಹೋಗಿದ್ದರು. ಮಲೆನಾಡಿನಲ್ಲಿ ಹಾವುಗಳ ಕಾಟ. ಒಂದು ದಿನ ಸಂಜೆ ತೋಟಕ್ಕೆ ಹೋದವರು ಹಾವು ಕಡಿದು ಹಸು ನೀಗಿದ್ದರು. ರಾಮಪ್ಪ ಸೀತಮ್ಮನವರ ಗಂಡ. ಬೇಕಾದಷ್ಟು ಆಸ್ತಿ ಇತ್ತು. ಆದರೆ ನೋಡಿಕೊಳ್ಳಲು ಯಾರೂ ಇಲ್ಲ. ಇದ್ದ ಗಂಡ ತೀರಿ ಹೋದಾಗ ತಾನೇ ಕಷ್ಟಪಟ್ಟು ಆಳುಗಳನ್ನು ಇಟ್ಟುಕೊಂಡು ತೋಟದ ಕೆಲಸ ಮಾಡಿಸುತ್ತಾ ಮಗಳಿಗೆ ಓದಿಸಿದರು. ಡಿಗ್ರಿ ಓದುವಷ್ಟರಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಕೆಲಸದಲ್ಲಿ ಇರುವ ಸತೀಶ್ ಅವರನ್ನು ನೋಡಿ ಮಗಳಿಗೆ ಮದುವೆ ಮಾಡಿಸಿ ಅವರ ಜೊತೆಗೆ ಇದ್ದರು ಸೀತಮ್ಮ. ತೋಟವನ್ನು ಒಬ್ಬ ನಂಬಿಕಸ್ಥ ಆಳಿಗೆ ವಹಿಸಿ ಮಗಳ ಮನೆಯಲ್ಲಿ ಇದ್ದರು. ಮಗಳ ಗಂಡ ಸತ್ತಾಗ ತಾನು ಮೂಕವಾಗಿ ಬಿಟ್ಟರು. ಆದರೆ ಪುಟ್ಟ ರಾಜನನ್ನು ನೋಡಿದಾಗ ತಾಯಿ ಮಮತೆ ಅವರಲ್ಲಿ ಜಾಗೃತವಾಗಿತ್ತು. ಅಮ್ಮನಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಾ ಇದ್ದರು. ರಾಜ್ ಬಹಳ ತುಂಟ. ಅವನನ್ನು ಹಿಡಿದು ಕುಳ್ಳರಿಸುವುದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಅದಕ್ಕಾಗಿ ಏನೆಲ್ಲ ಸರ್ಕಸ್ ಮಾಡುತ್ತಾ ಇದ್ದರು. ಪಕ್ಕದ ಊರಿಗೆ ಹೋಗಿ ಆಟಿಕೆ ತಂದಿದ್ದರು. ಅದನ್ನು ಅವನ ಮುಂದೆ ಹರವಿ ಒಂದೊಂದೇ ಗೊಂಬೆಗಳನ್ನು ಅವನ ಮುಂದೆ ಕುಳ್ಳರಿಸಿ ಅವನ ಜೊತೆ ಅದು ಮಾತನಾಡುವ ಹಾಗೆ ಮಾಡುತ್ತಾ ಇದ್ದರು. ಮೂಲೆ ಬೀದಿಯ ಮಾರೀಚನನ್ನು ಮನೆಗೆ ಬರಲು ಹೇಳಿ ಉಪ್ಪಿನ ಮೂಟೆ ಕಣ್ಣಾ ಮುಚ್ಚಾಲೆ ಆಟ ಆಡಿಸುತ್ತಾ ಇದ್ದರು ಅಜ್ಜಿ.
ಅಜ್ಜಿ ಎಂದರೆ ರಾಜ್ಗೆ ಅಚ್ಚುಮೆಚ್ಚು. ಆದರೆ ಈಗ ಅಜ್ಜಿ ಎಲ್ಲಿ? ನಮ್ಮ ಹೀರೋ ರಾಜ್ ಬಹಳ ಮುದ್ದು ಹುಡುಗ. ಅಜ್ಜಿಯನ್ನು ಒಂದು ದಿನವೂ ಬಿಟ್ಟಿರಲಾರ. ಅಮ್ಮ, ಈ ಅಜ್ಜಿ ಯಾವಾಗ ವಾಪಸ್ ಬರ್ತಾರೆ? ಎಷ್ಟು ಸಾರಿ ಹೇಳಿದ್ದೀನಿ ನಾನು ನಿನಗೆ ಅಜ್ಜಿನ ಒಬ್ಬಳೇ ಕಳಿಸ್ಬೇಡ ಅಂತ ಸ್ವಲ್ಪ ಖಾರವಾಗಿ ಕೇಳಿದ. ಆಗ ಅಮ್ಮ ಮುಂಜಾವಿನ ಮಂಜಿನಂತೆ ತಂಪು ಅವನ ಮಾತಿಗೆ, ನೋಡು ರಾಜ್, ಅಜ್ಜಿಗೆ ಅವಳ ಊರು ಎಂದರೆ ಪ್ರೀತಿ. ಅಲ್ಲಿಗೆ ಹೋಗದೇ ಇರಲು ಸಾಧ್ಯ ಇಲ್ಲ. ಏನೋ 2 ದಿನಕ್ಕೆ ಅಂತ ಹೋಗಿದ್ದಾಳೆ, ಬರ್ತಾಳೆ ಬಿಡು. ಟ್ಯಾಕ್ಸಿ ಮಾಡಿ ಕಳಿಸಿದ್ದೀನಿ ಅಲ್ವಾ? ರಂಗಣ್ಣ ಫೋನ್ ಮಾಡ್ತಾ ಇರ್ತಾರೆ, ನಾಳೆ ಬರ್ತಾರೆ ಅಲ್ವಾ? ಹೋಗೋಗು, ಬೇಗ ರೆಡಿ ಆಗು. ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಬೇಕು. ನಿನ್ನ ಮೊದಲನೇ ದಿನದ ಕೆಲಸ ಅಲ್ವಾ? ಅದಕ್ಕೆ ಅಮ್ಮನ ಹತ್ತಿರ ಆಶೀರ್ವಾದ ಪಡ್ಕೊ, ಎಲ್ಲ ಒಳ್ಳೇದೇ ಆಗುತ್ತೆ ಎನ್ನುತ್ತಾ ನೀರ್ದೋಸೆ ಹಾಕುತ್ತಾ ಇದ್ದರು. ರಾಜ್ ಏನೂ ಮಾತನಾಡದೆ ತನ್ನ ರೂಮಿನ ಕಡೆಗೆ ನಡೆದ. ಚಿಕ್ಕದಾದ ಅಡಿಗೆ ಮನೆ. ಅಜ್ಜಿ ಇದ್ದರೆ ಒಲೆಯಲ್ಲೇ ಅಡಿಗೆ. ಆದರೆ ಪವಿತ್ರಮ್ಮ ಮಾತ್ರ ಸ್ಟವ್ನಲ್ಲಿ ಅಡಿಗೆ ಮಾಡ್ತಾ ಇದ್ದಿದ್ದು. ಮಿಕ್ಸಿಯಲ್ಲಿ ಚಟ್ನಿ ರುಬ್ಬಿದ್ದರು, ಕೆಂಪು ಚಟ್ನಿ. ನೀರ್ದೋಸೆಗೆ ತುಪ್ಪ ಸುರಿದು ಚಟ್ನಿ ಹಾಕಿ ಫಿಲ್ಟರ್ ಕಾಫಿ ಮಾಡಿದರು. ಮಲೆನಾಡು ಗಿಡ್ಡ ಹಸುವಿನ ತುಪ್ಪದ ಘಮ ಮೂಗಿಗೆ ಬಡಿಯಿತು. ರಾಜ್ ರೆಡಿಯಾಗುತ್ತಾ ಇದ್ದವ ಆ ಘಮವನ್ನು ಆಸ್ವಾದಿಸುತ್ತಾ ತನ್ನ ಕೂದಲನ್ನು ಕೆದರುತ್ತಾ ಅಲ್ಲೇ ಇದ್ದ ಅಟ್ಟಕ್ಕೆ ಹತ್ತಿ ಹೋಗಲು ಇರುವ ಏಣಿಯ 3ನೇ ಮೆಟ್ಟಿಲ ಮೇಲೆ ಕುಳಿತ. ಅಲ್ಲೇ ಕುಳಿತು ಅವನು ದಿನ ತಿಂಡಿ ತಿನ್ನೋದು. ಅಮ್ಮ, ತಿಂಡಿ ಎಂದ. ಅಯ್ಯೋ, ಅದ್ಯಾಕೋ ಹಾಗೆ ಕೂದಲು ಕಿದ್ರುಕೊಂಡಿದ್ದೀಯಾ? ನೀಟಾಗಿ ಬಾಚಬಾರ್ದಾ ಅಂದರು ಅಮ್ಮ ತಿಂಡಿ ಕೊಡುತ್ತಾ. ಅಮ್ಮ, ನಿನಗೆ ಏನು ಗೊತ್ತು, ಇದೇ ಸ್ಟೈಲ್ ಈಗ ಅಂದ ತನ್ನ ಕುರುಚಲು ಗಡ್ಡವನ್ನು ಕೆರೆಯುತ್ತಾ. ಅದಕ್ಕೆ ನೋಡು, ಗಡ್ಡ ಕೂಡ ತೆಗ್ದಿಲ್ಲ. ಇವತ್ತು ಹೊಸ ಕೆಲಸಕ್ಕೆ ಬೇರೆ ಹೋಗಬೇಕು ನೀನು. ಬುದ್ಧಿ ಇಲ್ಲ ನಿನಗೆ ಮಂಗ ಅಂತ ಹೇಳಿ ಮಗನ ತಲೆಗೆ ಮುಟಕಿ ಮತ್ತೆ ತಮ್ಮ ಕೆಲಸದಲ್ಲಿ ತೊಡಗಿದರು. ಅವನು ನಗುತ್ತಾ, ಅಮ್ಮ, ಇನ್ನೂ 3 ದೋಸೆ ಹಾಕು ಅಂದ. ನಾನಂದರೆ ತಮಾಷೆ ನಿನಗೆ ಅಲ್ವಾ? ಹೋಗ್ಲಿ ಬಿಡು, ಬರೀ ನಿನ್ಗೇನು ಬೇಕೋ ಅದನ್ನು ಮಾಡಿಕೊಡೋದು ಅಷ್ಟೇ ನನ್ನ ಕೆಲಸ. ನಾನು ಹೇಳಿದ ಹಾಗೆ ನೀನೆಲ್ಲಿ ಕೇಳ್ತೀಯಾ ಅಂತ ಮುಸಿ ಮುಸಿ ಅಳುತ್ತಾ ತಮ್ಮ ಸೆರಗಿನಲ್ಲಿ ಕಣ್ಣು ಒರೆಸಿಕೊಂಡರು. ದೋಸೆ ತಟ್ಟೆಯನ್ನು ಅಲ್ಲೇ ಇಟ್ಟು ಅಮ್ಮನ ಬಳಿಗೆ ಓಡಿ ಬಂದ. ಅಮ್ಮ, ಯಾಕಮ್ಮ ಅಳ್ತಾ ಇದೀಯಾ? ಇವತ್ತು ಅಜ್ಜಿ ಇಲ್ಲ, ಒಲೆ ಮೇಲೆ ಅಡುಗೆ ಮಾಡಿ ಹೊಗೆ ಬರಿಸೋಕೆ. ನೀನು ಸ್ಟವ್ನಲ್ಲಿ ತಾನೇ ಅಡುಗೆ ಮಾಡ್ತಾ ಇರೋದು ಅಂತ ಹೇಳಿ ಮತ್ತೆ ನಗುತ್ತಾ ಹೋದ. ದೋಸೆ ಮುಗಿಸಿ ಖಾಲಿ ತಟ್ಟೆ ಅಮ್ಮನ ಬಳಿ ಇಟ್ಟ. ನಿನಗೆ ಏನು ಹೇಳಲಿ ನಾನು ಹೋದ ಮೇಲೆ ಅಂತ ಹೇಳಲು ಹೊರಟ ಪವಿತ್ರಮ್ಮನ ಬಾಯನ್ನು ಮುಚ್ಚಿದ ರಾಜ್. ಹೋಗೋ ಮಾತು ಯಾಕೀಗ? ಅಪ್ಪನಿಲ್ಲದ ತಬ್ಬಲಿ ನಾನು, ನೀನು ಹೋದರೆ ಅಂತ ಹೇಳುತ್ತಾ ಇದ್ದಂತೆ ಅವನ ಕಣ್ಣಲ್ಲಿ ಅಶ್ರು ಹರಿದಿತ್ತು. ಅಮ್ಮನನ್ನು ತಬ್ಬಿದ. ಅಮ್ಮನೂ ಅಳತೊಡಗಿದರು. ಸಾಕು, ಬೇಗ ಹೊರಡು ಅಂತ ಅಮ್ಮ ಹೇಳಿದಾಗ ತಾನೂ ಕಣ್ಣು ಒರೆಸಿಕೊಳ್ಳುತ್ತಾ, ಒಟ್ಟಿನಲ್ಲಿ ನನ್ನ ಅಳಿಸದೇ ಇರೋಕ್ಕೆ ಆಗಲ್ಲ ನನ್ನ ಪವಿತ್ರಮ್ಮನಿಗೆ ಅಂತ ಹೇಳಿ ಅಮ್ಮನ ಕೆನ್ನೆ ಹಿಂಡಿದ. ಅವನು ಪ್ರೀತಿಯಿಂದ ಅಮ್ಮನನ್ನು ಕರೆಯುತ್ತಾ ಇದ್ದ ಬಗೆ ಹಾಗೆ. ಅಷ್ಟೊತ್ತಿಗೆ ನಾಯಿ ಬಗಳುವ ಶಬ್ದ ಕೇಳಿಸಿತು. ಅಯ್ಯೋ ಅಮ್ಮ, ರಾಮುಗೆ ಊಟ ಹಾಕಿಲ್ವಾ ಅಂತ ಕೇಳಿದ. ಅದಕ್ಕೆ ಊಟ ಬೇರೆ ದಂಡ. ಊಟ ಹಾಕದೆ ಹೋದರೆ ಮಾತ್ರ ಬೊಗಳೋದು ಅದು. ಅದೇ ಪಕ್ಕದ ಮನೆ ಸುಮಿತ್ರಮ್ಮನ ಕೋಳಿ ಬಂದರೆ ಬೊಗಳೋಕ್ಕೆ ಆಗಲ್ಲ ಅಂತ ಸಿಡುಕಿದರು ಅಮ್ಮ. ಛೇ ಪಾಪ, ನನ್ನ ರಾಮು ಮುದ್ದುನ ಬೈಬೇಡ, ಕೊಡು ದೋಸೆ ಅಂತ ಕೇಳಿದ. ಸಿಡುಕುತ್ತಲೇ ಕೊಟ್ಟರು ಅಮ್ಮ. ಮನೆಯ ಮುದ್ದಿನ ನಾಯಿ ರಾಮು ಫೆಮೋರಿಯನ್. ರಾಮುಗೆ ಬಹಳ ಇಷ್ಟ ನಾಯಿ ಅಂದರೆ, ಅಮ್ಮನಿಗೆ ಇಷ್ಟ ಇಲ್ಲ. ಅವರಿಬ್ಬರೂ ಕೆಲಸಕ್ಕೆ ಹೋದಾಗ ಅದನ್ನು ನೋಡಿಕೊಳ್ಳಲು ಯಾರೂ ಇರಲ್ಲ. ನಾಯಿ ಎಲ್ಲ ಮನೆಗೆ ತಂದು ಸಾಕಬೇಡ ಅಂತ ಅಮ್ಮ ಎಷ್ಟು ಹೇಳಿದರೂ ಕೇಳದೆ ನಾಯಿ ತಂದಿದ್ದ ರಾಜ್. ಅದನ್ನು ಬೋನಿನ ಒಳಗಡೆ ಹಾಕಿದ್ದ. ಬೆಳಗ್ಗಿನ ಹೊತ್ತು ಅದನ್ನು ಹೊರಗಡೆ ಬಿಡುತ್ತಿದ್ದರು. ಮತ್ತೆ ಕೂಡಿ ಹಾಕುತ್ತಾ ಇದ್ದರು ಪವಿತ್ರಮ್ಮ. ಇವತ್ತು ಸಹ ಹಂಗೆ ಮಾಡಿದ್ದರು. ತನಗೆ ನಾಯಿ ಇಷ್ಟ ಇಲ್ಲದೆ ಹೋದರೂ ಮಗನಿಗಾಗಿ ಸಹಿಸಿಕೊಂಡಿದ್ದರು ಅಮ್ಮ. ಅದಕ್ಕೆ ಅಲ್ಲವೇ ಅಮ್ಮನನ್ನು ಕ್ಷಮೆಯಾತರಿತ್ರಿ ಅಂತ ಹೇಳೋದು. ನಿನಗೆ ಊಟದ ಬಾಕ್ಸಿಗೆ ಏನಾಕಲಿ ಅಂತ ಅಮ್ಮ ಕೇಳಿದರು. ಏನಾದರೂ ಸರಿ ಎನ್ನುತ್ತಾ ಮನೆಯಿಂದ ಆಚೆ ಬಂದ. 2 ಅಂತಸ್ತಿನ ಮನೆ ಅವನ ಅಜ್ಜಿ ಕಟ್ಟಿಸಿದ್ದಂತೆ. ನೋಡುತ್ತಾ ನಿಂತ. ಯಾಕೋ ಅಪ್ಪನ ನೆನಪಾಯಿತು ಅವನಿಗೆ. ಭಾವುಕನಾದ. ಶಾಲೆಗೆ ಹೋಗುವಾಗ ಎಲ್ಲ ಮಕ್ಕಳು ಅಪ್ಪನ ಜೊತೆ ಬಂದರೆ ತಾನು ಮಾತ್ರ ಅಜ್ಜಿ ಜೊತೆ ಹೋಗುತ್ತಾ ಇದ್ದ. ಆವಾಗ ಅವನ ಗೆಳೆಯರೆಲ್ಲ ಅಪ್ಪನ ಬಗ್ಗೆ ಕೇಳಿ ಚೇಡಿಸುತ್ತಾ ಇದ್ದರು. ಆವಾಗೆಲ್ಲ ಅಪ್ಪ ಇರಬೇಕಿತ್ತು ಅಂತ ಅನಿಸ್ತಾ ಇತ್ತು. ಅಜ್ಜಿಯ ಬಳಿ ಅಪ್ಪ ಎಲ್ಲಿ ಅಜ್ಜಿ ಅಂತ ಕೇಳುತ್ತಿದ್ದೆ. ಈ ಮನೆಯೇ ನಿನ್ನ ಅಪ್ಪ ಮಗ
ಅನ್ನುತ್ತಿದ್ದರು ಅಜ್ಜಿ. ಅದರ ಅರ್ಥ ಅವನಿಗೆ ಇಂದಿಗೂ ಗೊತ್ತಿಲ್ಲ. ಆದರೆ ಅಜ್ಜಿ ಮಾತ್ರ ಅಪ್ಪನಿಲ್ಲದ ಕೊರಗನ್ನು ನೀಗಿಸಲು ಪ್ರಯತ್ನ ಪಡುತ್ತಾ ಇದ್ದರು. ಯಾಕೋ ಎಲ್ಲವೂ ನೆನಪಾಗಿ ಭಾವುಕನಾದ. ಅವನ ಅಭ್ಯಾಸ ಏನೆಂದರೆ ಯಾವಾಗ ಭಾವುಕನಾಗುತ್ತಾನೋ ಆವಾಗೆಲ್ಲ ಅಮ್ಮನನ್ನು ರೇಗಿಸುತ್ತಾ ಇರುತ್ತಿದ್ದ. ಭಾವುಕ ಸ್ವಭಾವ ಅವನದ್ದಲ್ಲ. ಮತ್ತೆ ಮನೆ ಒಳಗಡೆ ಬಂದು, ಸಿಡುಕುಮೂರ್ತಿ ಪವಿತ್ರಮ್ಮ, ರೆಡಿ ಆದೇನಮ್ಮ, ಹೊರಡೋಣ, ಆಗಲೇ 7 ಗಂಟೆ, ದೇವಸ್ಥಾನಕ್ಕೆ ಹೋಗಿ ಕೆಲಸಕ್ಕೆ ಹೋಗುವಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ, ಇವತ್ತು ಬೇರೆ ಫಸ್ಟ್ ಡೇ ಅಂದ. ಓಹೋ, ಈಗ ತಾವು ನಮ್ಮ ಟೈಮ್ ಕೇಳೋಕ್ಕೆ ಬಂದರು? ನಾವು ಆಗಲ ರೆಡಿ, ಹೊರಡೋಣ ಅಂದರು ಅಮ್ಮ. ರಾಜ್ ನಗುತ್ತಾ, ಸರಿ ಮಹಾರಾಣಿಯವರೇ, ನಿಮ್ಮ ಆಜ್ಞೆಯನ್ನು ಪಾಲಿಸುವ ಸೇವಕ ನಾನು, ಅಪ್ಪಣೆ ಆಗಲಿ ಎನ್ನುತ್ತಾ ಬೆನ್ನು ಬಗ್ಗಿಸಿ ನಿಂತ. ಆಗಲೇ ಹನಿಗೂಡಿದ್ದ ಅವನ ಕಣ್ಣೀರ ಹನಿ ಭೂಮಿ ತಾಯಿಯ ಸ್ಪರ್ಶ ಮಾಡಿತ್ತು. ಅದು ಅಮ್ಮನಿಗೆ ಗೊತ್ತಾಗಲಿಲ್ಲ. ಈಗ ಪವಿತ್ರಮ್ಮ ಅವನ ಬೆನ್ನ ಮೇಲೆ ಹೊಡೆದು, ನಡಿ ಮಂಗ, ನಾಟಕ ಸಾಕು, ಆಗಲೇ ಟೈಮ್ ಆಯಿತು ಅಂದರು ಮಗನ ಮುಖ ನೋಡಿ. ಯಾಕೋ ಇನ್ನೂ ಅಳ್ತಾ ಇದೆಯಾ ಅಂತ ಕೇಳಿದಾಗ ಕೂಲಿಂಗ್ ಗ್ಲಾಸನ್ನು ಏರಿಸಿ, ನೋ ವೇ, ಚಾನ್ಸ್ ಇಲ್ಲ, ಈ ರಾಜ್ ಅಂದರೆ ಏನೋ, ಅಳೋದು ಅಂದರೆ ಏನೋ, ಬಾ ಬೈಕತ್ತು ಅಂದ. ನಾಯಿ ಮತ್ತೆ ಬಗಳಿತು. ನೋಡು ನಿನ್ನ ಕರೀತಾ ಇದೆ ಅಂತ ಅಮ್ಮ ಅಂದಾಗ ಅಲ್ಲಿಂದಲೇ, ಬಾಯ್ ಕಣೋ ರಾಮು, ಆಮೇಲೆ ಸಿಗೋಣ, ಅಮ್ಮನ ಕೋಳಿನ ಅಲ್ಲಲ್ಲ ಸುಮಿತ್ರಮ್ಮನ ಕೋಳಿನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಕಣ್ಣು ಹೊಡೆದ. ಕನ್ನಡಿಯಲ್ಲಿ ಮಗನ ಮುಖ ನೋಡಿದ ಅಮ್ಮ ಅವನ ತಲೆಗೆ ಹೊಡೆದು, ನಡೆಯೋ ಮೊದಲು ಅಂದರು. ಇಬ್ಬರು ಬೈಕ್ ಏರಿ ಹೊರಟರು. ಅಪಾಚಿ ಬೈಕ್ ಅವನದ್ದು, ಹಳದಿ ಬಣ್ಣ, ಸೂರ್ಯನ ಬೆಳಕಿಗೆ ಮಿರಿಮಿರಿ ಮಿನುಗುತ್ತಾ ಇದೆ. ಸೂರ್ಯ ಹೊರಡುವನು ಪೂರ್ವದ ಕಡೆಗೆ, ನಮ್ಮ ದಾರಿ ಬರೀ ಚಂದ್ರನ ಬಳಿಗೆ ಅಂತ ಹಾಡು ಗುಣಗುತ್ತಾ ಬೈಕ್ ಓಡಿಸುತ್ತಾ ಇದ್ದ. ಅಮ್ಮ ಮಗನ ಬೆನ್ನು ಹಿಡಿದುಕೊಂಡು ಕುಳಿತಿದ್ದರು. ಅವರು ಕುಳಿತ ಭಂಗಿ ಮಗನ ಮೇಲಿನ ಆತ್ಮೀಯತೆ, ನಂಬಿಕೆಯನ್ನು ಸಾರಿ ತೋರಿಸುತ್ತಿತ್ತು. ಬೈಕ್ ದೇವಸ್ಥಾನದ ಬಳಿ ನಿಂತಿತು. ಅಮ್ಮ ತಾವು ತಂದ ಹಣ್ಣು ಕಾಯಿಯನ್ನು ತೆಗೆದುಕೊಂಡು ಒಳಗಡೆ ಹೋದರು. ಅವನು ಕೂಡ ಅಮ್ಮನ ಹಿಂದೆ ಹಿಂದೆ ಹೋದ. ಅವರಿಬ್ಬರ ಮುಂದೆ ಒಬ್ಬ ಹುಡುಗಿ ಪಿಂಕ್ ಬಣ್ಣದ ಲಂಗ ದಾವಣಿ, ಕಡುನೀಲಿ ಬಣ್ಣದ ರವಿಕೆ ಧರಿಸಿ ಹೋಗುತ್ತಾ ಇದ್ದಳು. ರಾಜ್ ಕಣ್ಣು ಅಲ್ಲಿಗೆ ನೆಟ್ಟಿತು. ಅವಳ ಮುಖ ನೋಡಬೇಕು ಅಂತ ಅನ್ನಿಸುವಷ್ಟರಲ್ಲಿ ಪುರೋಹಿತರು ಅವರನ್ನು ಕರೆದರು. ಇಬ್ಬರು ದೇವರ ಮುಂದೆ ಕೈ ಮುಗಿದು ನಿಂತರು. ಮಾರಿಕಾಂಬಾ ದೇವಿಯ ಮೂಗಿನಲ್ಲಿ ವಜ್ರದ ಮೂಗುತಿ ಹೊಳೆಯುತ್ತಾ ಇದೆ. ಪುರೋಹಿತರು ದೇವಿಗೆ ಆರತಿ ಬೆಳಗುತ್ತಾ ಇದ್ದರೆ ಸುತ್ತ ನೆರೆದ ಭಕ್ತಾದಿಗಳು ಗಂಟನಾದ ಮಾಡುತ್ತಾ ಇದ್ದಾರೆ. ದೇವರೇ, ನನ್ನ ಮಗನಿಗೆ ಈ ಕೆಲಸದಲ್ಲಿ ಆದರೂ ಒಳ್ಳೆಯದಾಗಲಿ ಎಂದು ಅಮ್ಮ ಅಂದುಕೊಂಡರೆ, ಆ ಹುಡುಗಿ ಮುಖ ನೋಡದೆ ಮಿಸ್ ಮಾಡಿಕೊಂಡೆ ಅಲ್ವಾ ಅಂತ ರಾಜ್ ಅಂದುಕೊಳ್ಳುತ್ತಾ ಇದ್ದ. ಅಮ್ಮ ಎಲ್ಲೋ ನೋಡುತ್ತಾ ನಿಂತಿದ್ದ ಮಗನ ಬೆನ್ನಿಗೆ ಒಂದು ಗುದ್ದಿ, ಅಮ್ಮನವರನ್ನು ನೋಡು, ಎಷ್ಟು ಚೆನ್ನಾಗಿದೆ ಅಲಂಕಾರ ಮುಖ ಅಂದರು. ಅದೇ ಮುಖ ಹೆಂಗೆ ಇದೆ ಅಂತ ನೋಡ್ತಾ ಇದ್ದೆ, ಅಷ್ಟರಲ್ಲಿ ಕಾಣಿಸದೇ ಅಂದ. ಏನು ಅಂತ ಇದೆಯಾ, ಇಲ್ಲೇ ಇಲ್ವಾ ಅಮ್ಮನವರು, ನೋಡು ಅಂದರು. ಅವನು ನಗುತ್ತಾ ಕಣ್ಣು ಮುಚ್ಚಿ ಕೈ ಮುಗಿದ. ಹುಡುಗು ಬುದ್ಧಿ ಅಂತ ತನ್ನ ಕೈಯನ್ನು ತಲೆ ಮೇಲೆ ತಟ್ಟಿದರು ಅಮ್ಮ. ಅಷ್ಟರಲ್ಲಿ ಆ ಹುಡುಗಿ ಅವನ ಎದುರಿನಿಂದ ಹೋದ ಅನುಭವ ಆಯಿತು ಅವನಿಗೆ. ಗಾಳಿಯಲ್ಲಿ ಏನೋ ಒಂದು ಸುಗಂಧ ಬಂದ ಅನುಭವ. ಮೈಯೆಲ್ಲ ರೋಮಾಂಚನ ಆಯಿತು ಅವನಿಗೆ. ತಕ್ಷಣ ಕಣ್ಣು ತೆರೆದ. ಎದುರಿಗೆ ಪುರೋಹಿತರು ಆರತಿ ತಟ್ಟೆ ಹಿಡಿದು ನಿಂತಿದ್ದರು. ಆರತಿ ತೆಗೆದುಕೊಂಡು ಕಾಣಿಕೆ ಹಾಕಿದ. ಅವರು ಒಳ್ಳೆಯದಾಗಲಿ ನಿನಗೆ ಅಂದರು. ಶಂಕರ ಆಚಾರ್ಯರು ಈ ದೇವಸ್ಥಾನದ ಮುಖ್ಯಸ್ಥರು ಮಾತ್ರವಲ್ಲ, ರಾಜಮನೆಗೆ ಇವರೇ ಮುಖ್ಯ ಪುರೋಹಿತರು. ಜ್ಯೋತಿಷ್ಯ ಸಹ ಹೇಳುತ್ತಿದ್ದರು. ಪವಿತ್ರಮ್ಮ ಏನೇ ಹೊಸತು ಮಾಡಬೇಕು ಎಂದರೂ ಇವರ ಹತ್ತಿರವೇ ಕೇಳುತ್ತಾ ಇದ್ದದ್ದು. 5 ಅಡಿ ಎತ್ತರದ ಕುಳ್ಳು ಶರೀರ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಇವರನ್ನು ನೋಡಿಯೇ ಬರೆದಿರಬೇಕು. ಅದ್ಭುತವಾಗಿ ವಿದ್ವಾಂಸರು ಇವರಾಗಿದ್ದರು. ವಿಭೂತಿ ಭಸ್ಮ ಧರಿಸಿ ಅದರ ನಡುವೆ ಕುಂಕುಮ ಹಾಕಿ ಕಚ್ಚೆ ಶಾಲು ಹೊದ್ದು ಬಂದರೆಂದರೆ ಯಾರೇ ಆದರೂ ಎದ್ದು ನಮಸ್ಕಾರ ಮಾಡಬೇಕು ಅನ್ನುವ ತೇಜಸ್ಸು, ಕಾಂತಿ ಅವರಲ್ಲಿ ಇತ್ತು. ನಾ ಹೇಳಿದ ಹಾಗೆ ಕೆಲಸ ಬದಲಾಯಿಸಿದೆ ಅಲ್ವಾ, ಇನ್ನೂ ನಿನಗೆ ಯಾವುದೇ ತೊಂದರೆ ಬಾರದು ಎಂದು ಅವನ ನೆತ್ತಿಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರು ಶಂಕರ ಆಚಾರ್ಯರು. ಕಾಲು ಮುಗಿದ ರಾಜ್ ಶಂಕರ ಆಚಾರ್ಯರ ಮುಖದಲ್ಲಿ ಒಂದು ಸಣ್ಣ ನಗು ಬಂತು. ಇನ್ನೂ ಅದಕ್ಕೆ ಕಾಲ ಕೂಡಿ ಬಂದಿಲ್ಲ, ಇನ್ನೂ ಸ್ವಲ್ಪ ದಿನ ತಡೆ ಅಂತ ಹೇಳಿ ನಗುತ್ತಾ ಪೂಜೆ ಮಾಡಿದ್ದ ಪ್ರಸಾದವನ್ನು ಪವಿತ್ರಮ್ಮ ಅವರ ಕೈಗೆ ಕೊಟ್ಟರು. ಅವರಿಗೆ ಏನೂ ಅರ್ಥವಾಗದೆ
ಆಚಾರ್ಯರ ಮುಖ ನೋಡಿದರು. ಏನು ವಿಷಯ ಎಂದು ಅವರು ಯಾವಾಗಲೂ ಪ್ರಶ್ನೆ ಮಾಡುತ್ತಾ ಇರಲಿಲ್ಲ. ಏನೇ ಇದ್ದರೂ ಆಚಾರ್ಯರು ಹೇಳುತ್ತಾರೆ ಅನ್ನೋ ಮನೋಭಾವನೆ ಪವಿತ್ರಮ್ಮ ಅವರಿಗೆ. ಆದರೆ ರಾಜ್ಗೆ ಅರ್ಥ ಆಗಿ ನಕ್ಕು ಅಮ್ಮನ ಕೈ ಹಿಡಿದು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕತೊಡಗಿದ. ಅವನ ಕಣ್ಣು ಮಾತ್ರ ಅವಳನ್ನು ಹುಡುಕುತ್ತಾ ಇತ್ತು. ದೇವಸ್ಥಾನದ ಮುಖ್ಯ ದ್ವಾರದ ಬಳಿ ಅವಳು ಮರೆಯಾಗಿ ಹೋದಳು. ಅಮ್ಮನ ಕೈ ಬಿಟ್ಟು ಅವಳ ಹಿಂದೆ ಓಡಿದ. ಅಮ್ಮನಿಗೆ ಆಶ್ಚರ್ಯ, ಮಗ ಯಾಕೆ ಹೀಗೆ ಓಡುತ್ತಾ ಇದ್ದಾನೆ ಎಂದು. ತಾವು ಅವನ ಹಿಂದೆ ಜೋರಾಗಿ ಹೆಜ್ಜೆ ಹಾಕುತ್ತಾ ಹೋದರು. ಅವನು ಹೊರಗೆ ಬಂದು ನೋಡುತ್ತಾನೆ. ಅವಳು ಅದಾಗಲೇ ಹೊರಟು ಹೋಗಿ ಆಗಿತ್ತು. ತನ್ನ ಒಂದು ಕೈಯನ್ನು ಮುಷ್ಟಿ ಮಾಡಿ ಗಾಳಿಗೆ ಗುದ್ದಿದ. ಅಮ್ಮ ಮಗ ಯಾಕೆ ಹಾಗೆ ಓಡಿ ಬಂದ ಎಂದು ನೋಡಲು ಬಂದವರಿಗೆ ಮಗನ ನಿರಾಸೆ ಮುಖ ಗಾಬರಿಗೊಳಿಸಿತು. ಏನಾಯ್ತು ಮಗ ಎನ್ನುತ್ತಾ ಅವನ ಮುಖವನ್ನು ಸೆರಗಲ್ಲೇ ಒರೆಸಿದರು ಅಮ್ಮ. ಏನಿಲ್ಲ ಬಿಡು ಅಮ್ಮ ಎನ್ನುತ್ತಾ ಇಬ್ಬರು ಬೈಕನ್ನು ಏರಿ ಮತ್ತೆ ಹೊರಟರು. ಈಗ ಬೈಕ್ ನಗರದ ಕಡೆಗೆ ಹೋಗುತ್ತಿದೆ. ಸೂರ್ಯ ಆಗಲೇ ಮೇಲೆ ಏರಿದ್ದಾನೆ. ರಸ್ತೆಯ ಇಕ್ಕೆಲಗಳಲ್ಲಿ ಮರಗಳು ತಂಪಾದ ಗಾಳಿಯನ್ನು ಬೀಸುತ್ತಿವೆ. ಇಬ್ಬರಲ್ಲೂ ಮಾತಿಲ್ಲ. ಇದ್ದಕ್ಕಿದ್ದ ಹಾಗೆ ಮಗನಿಗೆ ಏನಾಯ್ತು ಅನ್ನೋದೇ ಅಮ್ಮನಿಗೆ ಗೊತ್ತಾಗಲಿಲ್ಲ. ಏನಾಯ್ತು ಹೇಳು ಮಗ ಅಂತ ಅಮ್ಮ ಮೆತ್ತಗೆ ಕೇಳಿದರು. ಏನಿಲ್ಲ ಬಿಡು ಅಮ್ಮ, ಮತ್ತೆ ಅದೇ ರಾಗ. ಹೋಗಲಿ ಬಿಡು, ನನಗೆ ಹೇಳುವ ಮನಸ್ಸಿಲ್ಲದಿದ್ದರೆ ಹೇಳಬೇಡ ಅಂದರು ಅಮ್ಮ. ಯಾಕೋ ಮುನಿಸಿಕೊಂಡ ಹಾಗೆ ಕಂಡಿತು ಅವನಿಗೆ. ಅಮ್ಮ ಕೋಪಿಸ್ಕೋಬೇಡ, ಒಂದು ವಿಷಯ ಹೇಳು. ನೀನ್ಯಾಕೆ ಯಾವಾಗಲೂ ಶಂಕರ ಆಚಾರ್ಯರ ಬಳಿ ಎಲ್ಲ ವಿಚಾರ ಕೇಳಿ ಆಮೇಲೆ ಮುಂದೆ ಹೆಜ್ಜೆ ಇಡ್ತೀಯಾ ಅಂತ ಕೇಳಿದ. ಅದೊಂದು ದೊಡ್ಡ ಕತೆ. ನೀನು ನಿನ್ನ ಕೆಲಸ ಮುಗಿಸಿ ಬಾ, ಮನೆಯಲ್ಲಿ ಹೇಳ್ತೀನಿ ಅಂತ ಅಮ್ಮ ಹೇಳಿದಾಗ ಏನೋ ಒಂದು ಸಮಾಧಾನ ಆದಂತೆ ಕಂಡಿತು ಅವನಿಗೆ. ಅಮ್ಮನನ್ನು ಪೋಸ್ಟ್ ಆಫೀಸ್ ಬಳಿ ಇಳಿಸಿ ತನ್ನ ಬೈಕನ್ನು ತನ್ನ ಹೊಸ ಕಂಪನಿ ಕಡೆಗೆ ತಿರುಗಿಸಿದ. ಬೈಕ್ ಮುಂದೆ ಹೋಗ್ತಾ ಇದ್ದ ಹಾಗೆ ಅದೇ ಪಿಂಕ್ ಲಂಗದ ಹುಡುಗಿ ಕಾಣಿಸಿಕೊಂಡಳು. ಅವಳು ಮುಂದೆ ಹೋಗುತ್ತಾ ಇದ್ದಳು, ಆದರೆ ಜನರ ಮಧ್ಯೆ ಮರೆಯಾಗಿ ಹೋದಳು. ಛೆ, ಯಾಕೆ ಇವಳು ಹೀಗೆ ನನ್ನನ್ನು ಕಾಡ್ತಾ ಇದ್ದಾಳೆ ಅಂತ ಯೋಚಿಸುತ್ತಾ ನಿಧಾನಕ್ಕೆ ಗಾಡಿ ಓಡಿಸುತ್ತಾ ಇದ್ದ. ಇದ್ದಕ್ಕಿದ್ದ ಹಾಗೆ ಒಬ್ಬ ಅವನ ಬೈಕ್ ಮುಂದೆ ಬಂದು ಕೈ ಅಡ್ಡ ಹಾಕಿದ. ಅಯ್ಯೋ ನರೇಶ್, ನಿನಗೆ ಸಾಯ್ಲಿಕ್ಕೆ ನನ್ನ ಬೈಕೇ ಬೇಕೇನೋ ಅಂತ ಹೇಳಿ ಬೈಕ್ ನಿಲ್ಲಿಸಿ ಅವನ ಬೆನ್ನಿಗೆ 2 ಗುದ್ದಿದ ರಾಜ್. ಲೋ, ನೀನು ನನ್ನ ಕಂಪನಿಗೆ ಸೇರುತ್ತಾ ಇದ್ದೀಯಾ ಅಂತ ಎಷ್ಟು ಖುಷಿ ನನಗೆ, ನೀನು ನೋಡಿದ್ರೆ ಅಂತ ಅಂದ ನರೇಶ್. ನರೇಶ್ ರಾಜ್ ಶಾಲೆಯ ದಿನಗಳಿಂದ ಗೆಳೆಯರು. ಎಲ್ಲ ತರಗತಿಯಲ್ಲೂ ರಾಜ್ ಫಸ್ಟ್ ಕ್ಲಾಸ್ ಪಾಸ್ ಆದರೆ ನರೇಶ್ ಅವನನ್ನು ಕಾಪಿ ಹೊಡೆದು ಜಸ್ಟ್ ಪಾಸ್ ಆಗ್ತಾ ಇದ್ದ. ಕೆಲಸ ರಾಜ್ಗೆ ಬೇಗ ಸಿಕ್ಕಿತು. ದೊಡ್ಡ ಕಂಪನಿ, ಒಳ್ಳೆ ಸಂಬಳ ಎಲ್ಲ ಇತ್ತು. ಆದರೆ ಈಗ ಆ ಕಂಪನಿಯನ್ನು ತೊರೆದು ನರೇಶ್ ಸೇರಿಕೊಂಡ ಕಂಪನಿಗೆ ಸೇರಿದ್ದಾನೆ. ಅಯ್ಯೋ ಬಾರ ಹೋಗೋಣ, ಆಗಲೇ ತಡ ಆಯಿತು ಎನ್ನುತ್ತಾ ಬೈಕ್ ಸ್ಟಾರ್ಟ್ ಮಾಡಿದ. ದೊಡ್ಡದಾದ ವೈಟ್ ಪೇಂಟಿಂಗ್ ಕಟ್ಟಡ, ಎದುರುಗಡೆ ಹಸಿರು ಹಸಿರಾದ ಲಾನ್, ಪುಟ್ಟದಾದ ಹೂದೋಟ. ರಾಜ್ ಮೊದಲನೆಯದಾಗಿ ಕೆಲಸಕ್ಕೆ ಕಾಲಿಡುತ್ತಾ ಇದ್ದಾನೆ. ಎಲ್ಲರೂ ಅವರವರ ಕೆಲಸದಲ್ಲಿ ನಿರತರಾಗಿದ್ದಾರೆ. ನರೇಶ್ ನೇರ ಮ್ಯಾನೇಜರ್ ರೂಮಿಗೆ ಕರೆದುಕೊಂಡು ಹೋದ. ಮ್ಯಾನೇಜರ್ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಏನು ನೋಡುತ್ತಾ ಕುಳಿತಿದ್ದಾರೆ. ದೃಢಕಾಯದ ವ್ಯಕ್ತಿ, ದಪ್ಪ ಮೀಸೆ, ಕಪ್ಪನೆ ಶರೀರ. ತನ್ನ ಮೀಸೆಯನ್ನು ಆವಾಗವಾಗ ಸವರುತ್ತಾ ಇದ್ದಾರೆ. ಗಾಜಿನ ಕ್ಯಾಬಿನ್ ಅವರದ್ದು, ಆದುದರಿಂದ ಆಚೆಯಿಂದಲೇ ಇಬ್ಬರು ನೋಡಿದರು. ಲೋ, ಹೆಂಗೋ ಇವರು, ನೋಡಿದ್ರೆ ಯಕ್ಷಗಾನದಲ್ಲಿ ಬರುವ ಒಳ್ಳೆ ಭಸ್ಮಾಸುರನ ತರಹ ಇದ್ದಾರೆ ಅಂತ ಕೇಳಿದ ರಾಜ್. ಏನು ಭಯ ಪಡಬೇಡ ಬಾ ಎನ್ನುತ್ತಾ ಕರೆದುಕೊಂಡು ಒಳಗಡೆ ಹೋದ. ಮೈ ಕಮಿನ್ ಸರ್ ಅಂದ ನರೇಶ್. ಲ್ಯಾಪ್ಟಾಪ್ ಮೇಲೆ ದೀರ್ಘ ನೋಟ ಹರಿಸುತ್ತಾ ಇದ್ದ ಮ್ಯಾನೇಜರ್ ವಿಜಯ್ ದೇಸಾಯಿ ಕೈಭಾಷೆಯ ಮೂಲಕ ಅವರನ್ನು ಒಳಗಡೆ ಬರಲು ಹೇಳಿದರು. ಹೆಸರೇ ಹೇಳುವಂತೆ ಅವರು ತಮಿಳುನಾಡಿನವರು. ಇಲ್ಲಿ ಕೆಲಸಕ್ಕೆ ಅಂತ ಬಂದು ಆಗಲೇ 15 ವರ್ಷದ ಮೇಲೆ ಆಗಿತ್ತು. ಆದರೆ ಅವರಿಗೆ ಈಗಲೂ ಸಹ ಕನ್ನಡ ಚೆನ್ನಾಗಿ ಬರುತ್ತಾ ಇಲ್ಲ. ವಯಸ್ಸು 50, ಆದರೂ ಸ್ವಲ್ಪ ಮರವಿನ ಕಾಯಲೆ. ಒಮ್ಮೆ ಕತ್ತೆತ್ತಿ ನೋಡಿದರು. ಇಬ್ಬರನ್ನು ನೋಡಿ ಯಾರಿದ್ ಎಂದರು. ಸರ್, ನಾನು ನರೇಶ್, ಇವನು ನನ್ನ ಗೆಳೆಯ ಅಂತ ಹೇಳುತ್ತಾ ಇದ್ದವನನ್ನು ತಡೆದು, ಇಲ್ಲ ಇವನಿಗೆ ಇಲ್ಲಿ ಕೆಲಸ ಕಡಿಯೋದು, ಬ್ಯಾರೆ ಎಲ್ಲಾದರೂ ಹೋಗಕ್ಕೆ ಹೇಳು ಅಂದರು. ಸರ್, ಇವನು ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾನೆ, ಇವತ್ತು ರಿಪೋರ್ಟ್ ಮಾಡೋಕೆ ಬಂದಿದ್ದಾನೆ ಅಂತ ನರೇಶ್ ಅಂದಾಗ, ಓ ಸಾರಿ, ಈ ಮರೆಯೋದು. ಗೇಮ್ಯಾ ಬಾ ಇಲ್ಲಿ, ಇವನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್
ಅಂತ ತನ್ನ PAಯನ್ನು ಕರೆದು ಹೇಳಿ ಮತ್ತೆ ಅದೇನು ನೋಡುತ್ತಾ ಕುಳಿತರು. ಗಮ್ಯ ಅವರ ಬಾಯಲ್ಲಿ ಗೇಮ್ಯ ಆಗಿತ್ತು. ಅವಳು ಲೆಟರ್ ಕೊಟ್ಟು ಅವಳ ಕೆಲಸಕ್ಕೆ ಹೋದಳು. ನರೇಶ್ ತನ್ನ ಗೆಳೆಯನನ್ನು ಕರೆದುಕೊಂಡು ಆಚೆ ಬಂದ. ನೋಡು ಗೆಳೆಯ, ಸ್ವಲ್ಪ ಮರೆವು ಅನ್ನೋದು ಬಿಟ್ಟರೆ ತುಂಬ ಸ್ಟ್ರಿಕ್ಟ್ ಆಫೀಸರ್ ಇವರು. ತುಂಬ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು ನೀನಿಲ್ಲಿ ಅಂತ ಹೇಳಿದ. ಹೋಗಲಿ ಬಿಡು, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ? ಎಲ್ಲ ಚೆನ್ನಾಗೇ ಮಾಡ್ತೀನಿ ನಾನು ಅಂತ ಹೇಳಿ ಕೆಲಸ ಏನು ಮಾಡಬೇಕು ಎಂದು ಅಲ್ಲಿದ್ದವರ ಹತ್ತಿರ ಕೇಳಿ ಕೆಲಸವನ್ನು ಪ್ರಾರಂಭಿಸಿದ. ಅವನಿಗೆ ಅವನ ಬಗ್ಗೆ ಓವರ್ ಕಾನ್ಫಿಡೆನ್ಸ್. ಯೋ ಇಡಿಯೇಟ್, ಏನಕ್ಕೂ ಬರ್ತೀಯಾ? ಸರಿಯಾಗಿ ಕೆಲಸ ಮಾಡಕ್ಕೆ ಬರಲ್ಲ ನಿಂಗೆ? ಹೆಂಗೆ ಹಿಡ್ಕೊಂಡಿದ್ದಿ ನೋಡು ನಿನ್ನ ಟೇಬಲ್ನ, ನೀಟಾಗಿ ಜೋಡಿಸಿದು. ನಿನಗಿಂತ ಮೊದಲು ಇದ್ದವನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ ಅಂತ ಜೋರಾಗಿ ಬೈದರು ವಿಜಯ್ ದೇಸಾಯಿ ರಾಜ್ನನ್ನು ನೋಡಿ. ಅವನ ಟೇಬಲ್ ಚೆನ್ನಾಗಿತ್ತು, ಆದರೂ ಯಾಕೆ ಹಾಗೆ ಬೈದರು ಅಂತಾನೆ ರಾಜ್ಗೆ ಗೊತ್ತಾಗಲಿಲ್ಲ. ನರೇಶ್ ತನ್ನ ಟೇಬಲ್ನಿಂದ ಓಡಿ ಬಂದ. ಅಷ್ಟೊತ್ತಿಗೆ ಅವನಿಗೆ ಬೈದ ಮ್ಯಾನೇಜರ್ ತನ್ನ ಕ್ಯಾಬಿನ್ಗೆ ಹೋಗಿ ಹಾಕಿತ್ತು. ಏನೋ ಇದು, ಹಿಂಗೆ ಟಾರ್ಚರ್? ಬಂದ ಮೊದಲನೇ ದಿನಾನೇ ಹಿಂಗೆ ಬೈತಾ ಇದ್ದಾನಲ್ಲ. ನನ್ನ ಮೊದಲಿನ ಕೆಲಸ ಮಾಡ್ತಾ ಇದ್ದ ಜಾಗನೇ ಚೆನ್ನಾಗಿತ್ತು. ಈ ಅಮ್ಮನಿಗೆ ಬುದ್ಧಿ ಇಲ್ಲ. ನಮ್ಮ ಶಂಕರ ಆಚಾರ್ಯರು ಆ ಕೆಲಸ ಬಿಡಲು ಹೇಳಿದರು ಅಂತ ಅಲ್ಲಿಂದ ಕೆಲಸ ಬಿಡಿಸಿ ಇಲ್ಲಿ ಸೇರಲು ಹೇಳಿದರು. ಇವ್ರು ನೋಡಿದ್ರೆ ಹೀಗೆ, ನಾಳೆಯಿಂದ ನಾನು ಕೆಲಸಕ್ಕೆ ಬರಲ್ಲ ಹೋಗು ಅಂತ ಕೋಪದಿಂದ ಹೇಳಿದ ರಾಜ್. ಕೋಪದಿಂದ ಅವನ ಕಣ್ಣು ಕೆಂಪಗಾಗಿದ್ದವು. ಗೆಳೆಯನ ಬೆನ್ನು ಸವರಿ, ಕೂಲ್ ಡೌನ್ ಗೆಳೆಯ, ಕೂಲ್ ಡೌನ್. ಇವರು ಹಾಗೆ ಅಂತ ನಾನು ಹೇಳಿಲ್ಲ ಮೊದಲೇನೆ. ನೀ ಏನೂ ತಲೆ ಕೆಡಿಸಿಕೊಳ್ಳಬೇಡ. ನಿನ್ನನ್ನೊಮ್ಮೆ ನೀನು ಕನ್ನಡಿಯಲ್ಲಿ ನೋಡು, ಆವಾಗ ನಿನಗೆ ಗೊತ್ತಾಗುತ್ತೆ ಅವರು ಯಾಕೆ ನಿನ್ನ ಬೈದ್ರು ಅಂತ ಹೇಳಿದ ನರೇಶ್. ರಾಜ್ ಅದೇ ಸಿಟ್ಟಿನ ಭರದಲ್ಲಿ ವಾಶ್ರೂಮಿಗೆ ಹೋಗಿ ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡು, ಏನಾಗಿದೆಯೋ ನನ್ನ ಮುಖಕ್ಕೆ? ಚೆನ್ನಾಗೇ ಇದ್ದೇನಲ್ಲ ಅಂತ ಕೇಳಿದ. ನರೇಶ್ ಜೋರಾಗಿ ನಕ್ಕ. ಅದಕ್ಕೆ ಕಣೋ, ಮೊದಲು ನಿನ್ನ ಹಾಗೆ ಒಬ್ಬ ಇದ್ದ, ಅವನನ್ನು ಸಹ ಇದೇ ರೀತಿ ಮಾತನಾಡಿಸುತ್ತಾ ಇದ್ದಿದ್ದು ಈ ಮನುಷ್ಯ. ತಲೆ ಕೆಡಿಸಿಕೊಳ್ಳಬೇಡ. ನೀನು ಅವರು ಏನು ಹೇಳಿದ್ರು ಕೇಳಿಸಿದರೂ ಕೇಳಿಸಿದವರ ಹಾಗೆ ಇದ್ದು ಬಿಡು, ಏನೂ ತೊಂದರೆ ಆಗಲ್ಲ ಅಂತ ಹೇಳಿದ. ಅಲ್ಲ, ಅವನಿಗೆ ಮೆಂಟಲ್ ಅಂತ ನಮಗೂ ಮೆಂಟಲ್ ಮಾಡಿಬಿಡ್ತಾನೆ. ನಾನಿಲ್ಲಿ ಕೆಲಸ ಮಾಡಲ್ಲ ಅಂದ. ನರೇಶ್ ಎಷ್ಟೇ ಸಮಾಧಾನ ಹೇಳಿದರೂ ಕೇಳಲಿಲ್ಲ. ಅವನಿಗಿದ್ದ ಕಾನ್ಫಿಡೆನ್ಸ್ ಎಲ್ಲೋ ಹಿಮಾಲಯ ಪರ್ವತ ನಿಧಾನವಾಗಿ ಕರಗತೊಡಗಿತ್ತು. ಫಸ್ಟ್ ಡೇ ಬಹಳ ಬೇಸರದಿಂದಲೇ ಮುಗಿಸಿ ಮನೆ ಕಡೆ ಪಯಣ ಹೊರಟಿದ್ದ. ಅಮ್ಮ ಪೋಸ್ಟ್ ಆಫೀಸ್ನಿಂದ ಮಧ್ಯಾಹ್ನವೇ ಮನೆಗೆ ಬಂದು ಶಾವಿಗೆ, ಬಾಳೆಹಣ್ಣಿನ ರಸಾಯನ, ಈರುಳ್ಳಿ ಸಾಂಬಾರ್ ಎಲ್ಲ ಮಾಡಿ ಮಗನಿಗಾಗಿ ಕಾಯುತ್ತಾ ಇದ್ದರು. ರಾಜಮುಖ ಸಪ್ಪಗೆ ಇತ್ತು. ಮಗನ ಮುಖ ನೋಡಿ ಯಾಕೋ ಬೇಸರ ಆಯಿತು ಪವಿತ್ರಮ್ಮನಿಗೆ. ಯಾಕೋ, ಏನಾಯ್ತು ನಿನಗೆ? ಬೆಳಗ್ಗಿನಿಂದ ಹಿಂಗೆ ಇದೆಯಲ್ಲ ಅಂತ ಕೇಳಿದರು ಅಮ್ಮ. ಅಮ್ಮ, ನೀನು ತಪ್ಪು ತಿಳಿಯಲ್ಲ ಅಂತ ಅಂದರೆ ಒಂದು ಮಾತು ಅಂದ. ಏನು ಹೇಳು ಮಗನೇ ಎನ್ನುತ್ತಾ ಅವನ ತಲೆ ಸವರಿದರು. ಯಾವಾಗ ನೀನು ಶಂಕರ ಆಚಾರ್ಯರ ಬಳಿಗೆ ಹೋಗಿ ಶಾಸ್ತ್ರ ಕೇಳೋದು ನಿಲ್ಲಿಸ್ತೀಯಾ ಅಂತ. ಯಾಕೋ ಹಾಗಂತೀಯಾ ಅಂತ ಜೋರಾಗಿ ಕೇಳಿದರು ಅಮ್ಮ. ಇಲ್ಲ, ನೀನವರ ಬಳಿ ಶಾಸ್ತ್ರ ಕೇಳಲೇಬಾರದು ಅಂದ. ಚಟಾರನೆ ಒಂದು ಏಟು ಬಿತ್ತು ಅವನ ಕೆನ್ನೆಗೆ. ನಿಂಗೂ ನಿನ್ನ ಅಪ್ಪನ ಬುದ್ಧಿನೇ ಬಂತಲ್ಲೋ, ಹೀಗೆ ಹೇಳುವ ಬದಲು ನನಗೆ ಒಂದು ತೊಟ್ಟು ವಿಷ ಕೊಟ್ಟು ಸಾಯಿಸು ಎನ್ನುತ್ತಾ ತನ್ನ ತಲೆಗೆ ಕೈಯಿಂದ ಹೊಡೆದುಕೊಳ್ಳತೊಡಗಿದರು. ಕೆನ್ನೆ ಮೇಲೆ ಕೈ ಹಿಡಿದು ನಿಂತಿದ್ದ ರಾಜ್. ನೋಡು, ಬೆಳಗ್ಗೆ ನೀನು ಕೇಳಿದ ಪ್ರಶ್ನೆಗೆ ಈಗ ಉತ್ತರ ಕೊಡ್ತೀನಿ, ಕೇಳು. ನಿನ್ನ ಅಪ್ಪ ಕೂಡ ಹೀಗೆ ಶಂಕರ ಆಚಾರ್ಯರ ಮಾತು ಕೇಳದೆ ಎನ್ನುತ್ತಾ ಮತ್ತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಅಮ್ಮನ ಬಳಿ ನಿಧಾನವಾಗಿ ಬಂದು ಅವರ ಭುಜ ಬಳಸಿದ. ಹೇಳಮ್ಮ, ಏನಾಯ್ತು ಅಂತ. ನಾನು ಯಾಕೆ ಹಾಗೆ ಹೇಳಿದೆ ಅಂತ ಹೇಳಿದ್ರೆ, ಈ ಹೊಸ ಕಂಪನಿ ಏನೂ ಚೆನ್ನಾಗಿಲ್ಲ. ಮೊದಲಿನ ಕಂಪನಿ ಚೆನ್ನಾಗಿತ್ತು. ಇಲ್ಲಿಯ ಮ್ಯಾನೇಜರ್ ಟಾರ್ಚರ್, ಅದಕ್ಕೆ ಹಾಗೆ ಹೇಳಬೇಕು ಅನ್ನಿಸಿತು ಹೇಳಿದೆ. ಪ್ಲೀಸ್, ನೀನು ಬೇಜಾರು ಮಾಡಬೇಡ. ನಿನಗೆ ಇಷ್ಟೊಂದು ಬೇಜಾರಾಗುತ್ತೆ ಅಂತ ಗೊತ್ತಾಗಿದ್ದರೆ ನಾನೇಗೆ ಮಾತನಾಡುತ್ತಲೇ ಇರಲಿಲ್ಲ. ನನ್ನ ಕ್ಷಮಿಸು ಅಂತ ಅಮ್ಮನ ಕಾಲಿಗೆ ಎರಗಿದ ರಾಜ್. ಅಮ್ಮ ಕ್ಷಮೆಯ ಧರಿತ್ರಿ ಅಲ್ಲವೇ? ಕಾಲಿಗೆ ಬಿದ್ದ ಮಗನನ್ನು ಎತ್ತಿ ತನ್ನ ಹೆಗಲ ಮೇಲೆ ಅವನ ತಲೆ ಇರಿಸಿ ಸವರುತ್ತಾ, ಮಗ, ನಿನ್ನ ಅಪ್ಪನ ಸಾವಿನ ರಹಸ್ಯ ನಿನಗೆ ತಿಳಿದಿಲ್ಲ ಅಲ್ವಾ? ಹೀಗೆ ಹೇಳ್ತೀನಿ ಕೇಳೋ. ನಿನ್ನ ಅಪ್ಪ ಕೂಡ ಹೀಗೆ ಶಂಕರಾಚಾರ್ಯರು ಹೇಳುತ್ತಿದ್ದದ್ದನ್ನು ನಂಬುತ್ತಿರಲಿಲ್ಲ. ನಾನು ಕೇಳಲು ಹೋದರೆ
ನನಗೂ ನೀನು ಇವತ್ತು ನನಗೆ ಬೈದಂತೆ ಬೈಯುತ್ತಿದ್ದರು. ಅವತ್ತು ಒಂದು ವಾರದ ಹಿಂದೆ ಆಚಾರ್ಯರು ಪೂರ್ವದ ಕಡೆಗೆ ಪ್ರಯಾಣ ಮಾಡುವುದು ಒಳ್ಳೆಯದಲ್ಲ, ಕೆಡುಕು ಸಂಭವಿಸುವ ಸಾಧ್ಯತೆ ಇದೆ ಅಂದಿದ್ದರು. ಆದರೆ ಅವರ ಮಾತಿನ ಬಗ್ಗೆ ನಂಬಿಕೆ ಇಲ್ಲದ ನಿನ್ನ ಅಪ್ಪ ಆಚಾರ್ಯರು ಏನು ಮಾಡಬಾರದು ಅಂದಿದ್ದರೋ ಅದನ್ನೇ ಮಾಡಿದರು. ಆದರೆ ಹೋದವರು ವಾಪಸ್ ಬರಲಿಲ್ಲ ಎನ್ನುತ್ತಾ ಜೋರಾಗಿ ಬಿಕ್ಕಿದರು. ರಾಜ್ಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು. ಹೋ, ಇಷ್ಟೊಂದು ಆಗಿತ್ತ ನಿನ್ನ ಜೀವನದಲ್ಲಿ? ನನಗ್ಯಾಕೆ ನೀನು ಮೊದಲು ಹೇಳಲೇ ಇಲ್ಲ ಅಂದ. ಹೇಳುವ ಸಂದರ್ಭ ಬಂದೊದಗಲಿಲ್ಲ. ಇನ್ನಾದರೂ ಅವರ ಮಾತನ್ನು ಹೀಗೆಳೆಯಬೇಡ ಕಂದ ಅಂತ ಅನ್ನುವಾಗ ಅವರ ಕಣ್ಣು ಬಾಡಿ ಹೋಗಿತ್ತು, ಮುಖ ದೀನತೆಯಿಂದ ಇತ್ತು. ಖಂಡಿತ ಅಮ್ಮ, ನಾನು ಈ ಕಂಪನಿಯಲ್ಲಿ ಎಷ್ಟೇ ಕಷ್ಟ ಆದರೂ ಕೆಲಸ ಮಾಡುವೆ. ಅವರು ಹೇಳಿದ ಮೇಲೆ ಏನೇ ತೊಂದರೆ ಬಂದರೋ ಅದರಲ್ಲಿ ಮುಂದೆ ಒಳ್ಳೆಯದಿದೆ ಅಂತ ಅಂದುಕೊಳ್ತೇನೆ ಅಂತ ಹೇಳಿದ. ಅಮ್ಮ ನಿಟ್ಟುಸಿರು ಬಿಟ್ಟರು. ಹೋಗು, ಬೇಗ ಕೈಕಾಲ ತೊಳೆದು ಬಾ, ದೇವರಿಗೆ ದೀಪ ಹಚ್ಚುವೆ, ಸಂಧ್ಯಾ ವಂದನೆ ಮಾಡಿ ಬಾ, ಸೇಮಿಗೆ ಮಾಡಿದ್ದೆ ಮಗ, ಬೇಗ ಬಾ ಅಂದರು. ವಾವ್, ಸೂಪರ್, ಈಗಲೇ ಹಾಜರ್ ಅಂದ. ಅವನಿಗೆ ಅವನ ತಲೆಯಲ್ಲಿ ಇದ್ದ ಎಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು. ಈಗ ಅವನು ಮತ್ತೆ ಮೊದಲಿನಂತೆ ಆದ. ತಲೆಗೆ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮುಗಿಸಿ ಮತ್ತೆ ಏಣಿ ಮೇಲೆ ಕುಳಿತ. ಹೊರಗಡೆ ಅವನ ರಾಮು ಕುಯ್ಗುಡುತ್ತಾ ಇತ್ತು. ಹೋಗು ರಾಜ್, ನೀನು ತಿಂದು ನಾಯಿಗೂ ಸ್ವಲ್ಪ ಹಾಕು ಅಂದರು ಅಮ್ಮ. ಅಯ್ಯೋ ಅಮ್ಮ, ನೀನು ಆ ಜಾತಿ ನಾಯಿಯನ್ನು ಕಂಡ್ರೆ ನಾಯಿ ಮಾಡಿದೆ. ಪಾಪ, ಅದಕ್ಕೆ ಪೆಡಿಗ್ರಿ ಹಾಕಬೇಕಿತ್ತು. ನೀನು ನೋಡಿದ್ರೆ ಉಳ್ದಿರೋ ಅನ್ನ ಹಾಕಿ ಅಭ್ಯಾಸ ಮಾಡಿದೆ ಅಂತ ಹೇಳಿ ನಕ್ಕ ರಾಜ್. ಹೋಗ್ಲಿ ಬಿಡು, ಜಾತಿನೋ ಕಂಡ್ರಿನೋ ನಾಯಿನೇ ಅಲ್ವಾ ಅಂದರು ಅಮ್ಮ. ಅವನು ನಗುತ್ತಾ ಸೇಮಿಗೆ ರಸಾಯನ ತಿಂದ. ಸದ್ಯ ಮಗ ಹೀಗೆ ನಗುತ್ತಾ ಇರಲಿ ಎಂದು ಮನಸ್ಸಲ್ಲೇ ಆರೈಸಿದರು. ಹಚ್ಚ ಹಸಿರಿನ ಗದ್ದೆಯಲ್ಲಿ ಒಂದು ಬೆದರುಗೊಂಬೆ. ಛತ್ರಿ ಹಿಡಿದು ಗದ್ದೆಯ ಬದುವಿನಲ್ಲಿ ನಡೆಯುತ್ತಾ ಹೋಗುತ್ತಾ ಇದ್ದಾರೆ ಅಜ್ಜಿ. ವಯಸ್ಸು 70 ಆದರೂ ಗಟ್ಟಿ ಜೀವ. ಯಾರ ಸಹಾಯವೂ ಇಲ್ಲದೆ ತನ್ನ ಕೆಲಸವನ್ನು ಅಲ್ಲದೆ ಬೇರೆಯವರಿಗೂ ಕೆಲಸ ಮಾಡಿಕೊಡುವ ತಾಕತ್ತಿರುವ ಅಜ್ಜಿ. ಇವ್ರು ಯಾರು ಅಂತಾನ? ಬೇರೆ ಯಾರು, ನಮ್ಮ ರಾಜ್ನ ಮುದ್ದಿನ ಅಜ್ಜಿ ಸೀತಮ್ಮ. ರಂಗಣ್ಣ, ಬಾರಪ್ಪ ಇಲ್ಲಿ, ನೋಡು ಈ ಗಿಡ ಬಾಡಿದೆ, ನೀರು ಚೆನ್ನಾಗಿ ಹಾಕ್ತಾ ಇದ್ದೀಯ ತಾನೇ? ಬಿರು ಬೇಸಿಗೆ, ಅಷ್ಟು ಗೊತ್ತಾಗಲ್ವಾ ನಿನಗೆ ಅಂತ ರಂಗಣ್ಣನ ಕಿವಿ ಹಿಡಿದು ಜೋರು ಮಾಡಿದರು ಸೀತಮ್ಮ. ಅವರಿಗೆ ಗಿಡಗಳು ಎಂದರೆ ಮಕ್ಕಳ ಸಮ. ತಮ್ಮ ತೋಟದ ಯಾವ ಗಿಡ ಕೂಡ ಬಾಡಿರುವುದು ಅವರಿಗೆ ಇಷ್ಟ ಇಲ್ಲ. ಅವನು ತೊದಲುತ್ತಾ, ಅದು ಅಜ್ಜಿ, ಕವಿತಾಗೆ ಹೇಳಿದ್ದೆ, ಅವಳೇ ಅಂತ ಹೇಳುತ್ತಾ ಇದ್ದವನನ್ನು ತಡೆ ಹಿಡಿದು ಕವಿತಾ ಕವಿತಾ ಎಂದು ಕೂಗಿದರು. ಅಲ್ಲೇ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಕವಿತಾ ತನ್ನ ಮುಟ್ಟಾಳೆ ಸರಿ ಮಾಡುತ್ತಾ ಓಡಿ ಬಂದಳು. ಸರಿಸುಮಾರು 25 ವರ್ಷದ ಹುಡುಗಿ, ಮೂಲತಃ ಮಡಿಕೇರಿಯವಳು. ರಂಗಣ್ಣನನ್ನು ಮದುವೆಯಾಗಿ ಇಲ್ಲಿಯೇ ಇದ್ದಾಳೆ. ಅವನು ಕೂಡ ಅಲ್ಲಿಯವನೇ, ಆದರೆ ಕೆಲಸಕ್ಕೋಸ್ಕರ ಈ ಊರಿಗೆ ಬಂದಿದ್ದ. ಅವರಿಗೆ ಅಂತಲೇ ಒಂದು ಸಣ್ಣ ಮನೆ ಕಟ್ಟಿಸಿಕೊಟ್ಟಿದ್ದಾರೆ ಅಜ್ಜಿ. ಗಂಡ ಹೆಂಡತಿ ಇಬ್ಬರು ತೋಟದಲ್ಲಿ ದುಡಿಯುತ್ತಾರೆ. ಅಜ್ಜಿ ಹೇಳಿ ಅಂತ ಕೇಳಿದಳು ತಗ್ಗು ಧ್ವನಿಯಲ್ಲಿ. ಅವಳ ಮುಖ ಕಳಾಹೀನವಾಗಿತ್ತು. ಯಾಕೆ, ಏನಾಯ್ತು ಕವಿತಾ ಅಂತ ಅಜ್ಜಿ ಕುಕ್ಕುಲತೆಯಿಂದ ವಿಚಾರಿಸಿದರು. ಏನಿಲ್ಲ ಅಜ್ಜಿ, ಸ್ವಲ್ಪ ಸುಸ್ತು. ಹೇಳಿ, ಏನು ಕರೆದ್ರಿ ಅಲ್ಲ ಅಂದಳು. ಅಲ್ಲ, ಗಿಡಕ್ಕೆ ನೀರು ಹಾಕಬೇಕು ಅಲ್ವಾ? ನೋಡಿಲ್ಲಿ, ಈ ಗಿಡ ಎಷ್ಟು ಬಾಡಿ ಹೋಗಿದೆ ಅಂದರು ಸೀತಮ್ಮ. ಕೆಲಸದವರು ಅಂತ ನಿಕೃಷ್ಟವಾಗಿ ನೋಡುವ ಪ್ರವೃತ್ತಿ ಅವರದ್ದಲ್ಲ. ಅದು ತಪ್ಪಾಯ್ತು ಅಜ್ಜಿ, ಇನ್ಮೇಲೆ ಹಿಂಗೆ ಆಗದೇ ಇರೋ ಹಾಗೆ ನೋಡ್ಕೋತೀನಿ ಅಂದಳು. ಅಷ್ಟರಲ್ಲಿ ಕೃಷ್ಣಯ್ಯ ಬಂದು, ಯಾಕೆ ಕವಿತಕ್ಕ, ನಿನಗೆ ಹುಷಾರ್ಲಿಲ್ಲ ಅಲ್ವಾ 3 ದಿನದಿಂದ? ರಂಗಣ್ಣ ತಾನೇ ನೀರು ಹಾಕ್ತಾ ಇದ್ದಿದ್ದು, ಅವನೇ ನೀರು ಸರಿಯಾಗಿ ಬಿಟ್ಟಿಲ್ಲ ಅನ್ಸುತ್ತೆ, ಅದಕ್ಕೆ ಬಾಡಿದ್ದು. ನೀನೇನು ಗಂಡನ ಪರವಾಗಿ ತಪ್ಪನ್ನು ಒಪ್ಕೋತಾ ಇದ್ದೀಯಲ್ಲ ಅಂತ ಹೇಳಿ ಅಲ್ಲಿದ್ದ ಹಾರೆ ಎತ್ತಿಕೊಂಡು ಹೋದ. ಈಗ ಅಜ್ಜಿ ಕಣ್ಣು ರಂಗಣ್ಣನ ಮೇಲೆ ನೆಟ್ಟಿತ್ತು. ನೋಡು, ನೀನು ಮಾಡಿದ ತಪ್ಪನ್ನು ತನ್ನ ಹೊಟ್ಟೆಗೆ ಹಾಕಿಕೊಂಡಳು ನಿನ್ನ ಹೆಂಡತಿ. ಅದಕ್ಕೆ ಹೆಣ್ಣನ್ನು ಕ್ಷಮೆಯಾದರಿತ್ರಿ ಅನ್ನೋದು. ಹೋಗೋಗು, ಅವಳನ್ನು ಚೆನ್ನಾಗಿ ನೋಡಿಕೋ. ನಾಳೆ ನಾನು ಊರಿಗೆ ಹೋಗಬೇಕು, ಕಾರ್ ರೆಡಿ ಮಾಡು ಅಂದರು. ರಂಗಣ್ಣ ತಲೆ ತಗ್ಗಿಸಿ ತಲೆ ಅಲ್ಲಾಡಿಸಿದ. ಸರಿ, ಈಗಾದರೂ ನೀರು ಹಾಕಿ ಎನ್ನುತ್ತಾ ಮನೆಯತ್ತ ನಡೆದರು. ತಾವೇ ಅಡಿಗೆ ಮಾಡಿ ಕೆಲಸ ಮಾಡುತ್ತಿದ್ದ ಆಳುಗಳಿಗೆ ಊಟ ಕೊಟ್ಟು ಕಳುಹಿಸಿದರು ಸೀತಮ್ಮ. ಮರುದಿನ ಅಜ್ಜಿ ಊರಿಗೆ ಹೊರಟು ನಿಂತರು.
ಕಾರ್ ಬಳಿ ಬಂದ ಕವಿತಾ ಅವರ ಕಾಲು ಹಿಡಿದು ನಮಸ್ಕಾರ ಮಾಡಿದಳು. ಅವಳಿಗೆ ತನ್ನ ಸ್ವಂತ ಅಜ್ಜಿ ಅನ್ನೋ ಮನೋಭಾವನೆ ಬಂದಿತ್ತು. ತನ್ನದಲ್ಲದ ಊರಿನಲ್ಲಿ ಬದುಕು ಸಾಗಿಸಬೇಕಾದರೆ ಕಷ್ಟ ಇದೆ, ಒಳ್ಳೆಯ ಓನರ್ ಸಿಕ್ಕಿದರು ನಮಗೆ ಅಂತ ಮನಸ್ಸಿನಲ್ಲೇ ದೇವರಿಗೆ ಕೋಟಿ ಪ್ರಣಾಮ ಹೇಳಿದಳು. ಅಜ್ಜಿಯನ್ನು ನೋಡಿದ ರಾಜ್ ತೇಲಾಡುತ್ತಾ ಇದ್ದ. ಅಜ್ಜಿ ಎಂದರೆ ಅಷ್ಟು ಪ್ರೀತಿ ಅವನಿಗೆ. ಅಜ್ಜಿಯನ್ನು ಎತ್ತಿ ಒಂದು ಸುತ್ತು ತಿರುಗಿದ. ಬಿಡೋ ಕಂದ, ತಲೆ ಸುತ್ತು ಬರ್ತಾ ಇದೆ ಅಂದರು ಅಜ್ಜಿ. ಅಜ್ಜಿಯನ್ನು ಮೆತ್ತಗೆ ಇಳಿಸಿ, ನೀನ್ಯಾಕೆ ಊರಿಗೆ ಹೋಗಬೇಕು? ಈ ಮೊಮ್ಮಗ ಇಲ್ಲಿ ನೀನಿಲ್ಲದೆ ಒದ್ದಾಡ್ತಾ ಇರ್ತಾನೆ ಅನ್ನೋ ಭಾವನೆ ಇಲ್ಲ ನಿನಗೆ. ಹೋಗಜ್ಜಿ, ನಿನ್ನ ಹತ್ತಿರ ಟೂ ಅಂತ ಮುಖ ಊದಿಸಿಕೊಂಡು ಕುಳಿತ. ಅವರು ಅವನ ಬಳಿ ಬಂದು ಅವನ ಗಲ್ಲ ಹಿಡಿದು, ನೋಡು ಕಂದ, ನನಗೆ ನೀನು ನಿನ್ನ ಅಮ್ಮ ಹೇಗೋ ಹಾಗೆ ನಮ್ಮ ತೋಟದ ಗಿಡ ಮರಗಳು. ನಾನಲ್ಲಿ ಹೋಗಿ ನೋಡಿ ಬಾರದೆ ಹೋದರೆ ಗಿಡಗಳು ಎಲ್ಲ ಎಂಥ ಸ್ಥಿತಿಗೆ ಬರ್ತಾವೆ ಗೊತ್ತಾ? ಅಲ್ಲಿ ಒಂದು ಗಿಡ ಬಾಡಿ ಹೋಗಿತ್ತು, ನಾನು ಹೋಗಿಲ್ಲ ಅಂದರೆ ಅದರ ಗತಿ ಅಂದರು. ಆಗ ಡೈ ಹೊಡೆದ ಅಜ್ಜಿಯ ತಲೆಯನ್ನು ನೆವರಿಸುತ್ತಾ, ಹೋ, ಬಿಸ್ಲಲ್ಲಿ ತುಂಬ ಸುತ್ತಾಡಿದೀಯಾ ಅನ್ನು, ನಿನ್ನ ಬಿಳಿ ಕೂದಲು ಎಲ್ಲ ಕಪ್ಪಾಗಿವೆ ಅಂತ ಹೇಳಿ ನಕ್ಕ. ಆಗ ಹುಸಿಮುನಿಸು ತೋರುತ್ತಾ, ಅಲ್ಲ ಕಣೋ, ತೋಟದಲ್ಲಿ ಅಷ್ಟು ಕೆಲಸ ಮಾಡಿಸೋಕೆ ಅಂತ ನಾನೋಗಿದ್ದು. ನೋಡಿದವರು ಏನು ಅಂದುಕೊಂಡಾರೋ, ಈ ಮುದುಕಿಯನ್ನು ಒಬ್ಬರೇ ಕಳುಹಿಸಿದ್ದಾರಲ್ಲ ಅಂತ ಊರಲ್ಲೆಲ್ಲ ನಿಮ್ಮನ್ನೇ ನೋಡಿ ಆಡಿಕೊಳ್ಳೋದು ಬೇಡ ಅಂತ ಸ್ವಲ್ಪವೇ ಸ್ವಲ್ಪ ಡೈ ಹಾಕಿದೆ ಅಷ್ಟೇ ಎನ್ನುತ್ತಾ ಅಲ್ಲಿದ್ದ ಈಸಿ ಚೇರ್ ಮೇಲೆ ಕುಳಿತರು. ರಾಜ್ಗೆ ಜೋರು ನಗು. ಪವಿತ್ರಮ್ಮ ಆಚೆ ಬಂದು, ಸಾಕ್ ಬಿಡೋ, ನಿನಗೆ ನಿನ್ನ ಅಜ್ಜಿನ ರೇಗಿಸದೆ ಹೋದರೆ ತಿಂದ ಅನ್ನ ಅರ್ಗಲ್ಲ ಅಲ್ವಾ ಅಂದರು. ಅಮ್ಮ, ನನಗೆ ನೀವಿಬ್ಬರು ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು ಅಂತ ಸ್ವಲ್ಪ ಸೀರಿಯಸ್ ಆಗಿ ಹೇಳಿದ. ಯಾಕೆ, ರಾಮು ಇಲ್ವಾ ಅಂತ ಅಜ್ಜಿ ಅಮ್ಮ ಇಬ್ಬರು ಒಟ್ಟಿಗೆ ಹೇಳಿದರು. ಅವನು ಇಬ್ಬರನ್ನು ಹೊಡೆಯಲು ಓಡಿಸಿಕೊಂಡು ಬಂದು, ಅಯ್ಯೋ, ನಾನು ಸೀರಿಯಸ್ ಆಗಿ ಹೇಳಿದ್ರು ನಿಮಗೆ ಕಾಮಿಡಿ ಅಲ್ವಾ? ನನ್ನ ಕಾಮಿಡಿ ಪೀಸ್ ಮಾಡಿಬಿಟ್ರಿ ಅಂತ ಅಳುವ ಹಾಗೆ ನಟನೆ ಮಾಡಿದ. ಇಬ್ಬರು ಅವನ ಬೆನ್ನ ಹಿಂದೆ ಅಪ್ಪುತ್ತಾ, ಈ ಸೀರಿಯಸ್ ಮ್ಯಾಟರ್ ಎಲ್ಲ ರಾಜ್ಗೆ ಸೂಟ್ ಆಗಲ್ಲ ಕಣೋ, ಹೋಗೋ ಅಂದರು ಅಮ್ಮ. ಎಲ್ಲರೂ ನಕ್ಕರು. ಬೆಳದಿಂಗಳ ಬೆಳಕಿನಲ್ಲಿ ತೋಟದ ಮಧ್ಯೆ ಇರುವ ಅವರ ಮನೆ ಇನ್ನೂ ಸುಂದರವಾಗಿ ಕಾಣುತ್ತಾ ಇದೆ. ಇಷ್ಟು ಚೆನ್ನಾಗಿರುವ ಸಂಸಾರದಲ್ಲಿ ಏನೋ ಒಂದು ಬಿರುಗಾಳಿ ಏಳಲಿದೆ. ಏನದು? ಹೀಗೆ ದಿನಗಳು ಕಳೆಯುತ್ತಾ ಇದೆ. ರಾಜ ಹೊಸ ಕೆಲಸದಲ್ಲಿ ಹೊಂದಿಕೊಳ್ಳತೊಡಗಿದ. ಒಂದು ದಿನ ಅವನ ಫೋನ್ಗೆ ಕಾಲ್ ಬಂತು. ಓ ಹೌದಾ, ರಿಯಲಿ? ಹೋ ಗಾಡ್ ಎನ್ನುತ್ತಾ ಮನೆಯೊಳಗಡೆ ಅಡಿಯಿಟ್ಟ. ಅಜ್ಜಿ ಅಮ್ಮ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದರು. ಏನಾಯ್ತು ಅಂತ ಇಬ್ಬರೂ ಕೇಳಿದರು. ಏನು ಹೇಳಲಿ ಹೆಂಗರ್ಲ್ಸ್? ಅವನು ಖುಷಿ ಮೂಡ್ನಲ್ಲಿ ಇದ್ದರೆ ಹೀಗೆ ಕರೀತಾ ಇದ್ದಿದ್ದು. ಬಿಗ್ ಹೆಂಗರ್ಲ್, ನಿಮ್ಮ ಡಾಟರ್ ಭಯಂಕರ ಶಾರ್ಪ್, ಅದಕ್ಕೆ ನಾನು ಅವರ ಮಗ ಆಗಿರೋದು ಎನ್ನುತ್ತಾ ತನ್ನ ಕಾಲರನ್ನು ಎತ್ತಿಕೊಂಡ. ಅಜ್ಜಿ ಕೆನ್ನೆ ಮೇಲೆ ಕೈಯಿಟ್ಟು ಅವನನ್ನೇ ನೋಡುತ್ತಾ, ಏನು ಹೇಳು ಓಲ್ಡ್ ಮ್ಯಾನ್? ಅಜ್ಜಿ ಅವನಿಗೆ ಕೌಂಟರ್ ಕೊಡ್ತಾ ಇದ್ದಿದ್ದು ಹಾಗೆ. ಯಾಕೆ ಎಲ್ಲ ಸಸ್ಪೆನ್ಸ್ ಮಾಡಿ ಇಟ್ಟಿದೆಯಾ ಅಂತ ಜೋರಾಗಿ ನಕ್ಕರು. ಅದೇ ಇರೋದು ಈಗ ಎನ್ನುತ್ತಾ ಅಮ್ಮನನ್ನು ಒಂದು ಸುತ್ತು ತಿರುಗಿಸಿ ಅಲ್ಲೇ ಇದ್ದ ತೂಗು ಮಂಚದ ಮೇಲೆ ಕೂರಿಸಿದ. ಅಜ್ಜಿಯನ್ನು ಅಲ್ಲಿ ಕೂರಿಸಿ ಇಬ್ಬರನ್ನೂ ತೂಗುತ್ತಾ, ಅಮ್ಮ, ನಿನ್ನವತ್ತು ಬೈದು ತಪ್ಪು ಮಾಡಿದೆ ಅಂತ ಈಗ ನನಗೆ ಕನ್ಫರ್ಮ್ ಆಯ್ತು. ಏನಾಯ್ತು ಗೊತ್ತಾ? ಗೊತ್ತಾದರೆ ನೀನು ಖುಷಿ ಪಡ್ತೀಯಾ ಅಂತ ಅಂದ. ಏನು ನಿನ್ನದು ಸಸ್ಪೆನ್ಸ್, ಹೇಳೋ ಬೇಗ ಅಂತ ತೂಗುತ್ತಾ ಇದ್ದ ಮಗನ ಕೆನ್ನೆಗೆ ಹೊಡೆದು ಕೇಳಿದರು ಪವಿತ್ರಮ್ಮ. ರಾಜ್ ನಗುತ್ತಾ, ಏನಿಲ್ಲ ಅಮ್ಮ, ನಾನು ಮೊದಲು ಕೆಲಸ ಮಾಡ್ತಾ ಇದ್ದ ಕಂಪನಿ ಲಾಸ್ ಆಯ್ತಂತೆ. ಅದರ ಕಂಪನಿ ಓನರನ್ನು ಜೈಲ್ಗೆ ಹಾಕಿದಾರಂತೆ. ಈಗ ನನ್ನ ಓಲ್ಡ್ ಕಂಪನಿ ಫ್ರೆಂಡ್ ಮದನ್ ಫೋನ್ ಮಾಡಿದ್ದ. ಅವನು ಕೂಡ ಈಗ ಬೇರೆ ಕಡೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದಾನಂತೆ. ಶಂಕರ ಆಚಾರ್ಯರು ಹೇಳದೆ ಹೋದರೆ ನಾನು ಕಂಪನಿಗೆ ಸೇರುತ್ತಾನೇ ಇರಲಿಲ್ಲ ಅಂತ ಹೇಳಿ ತೂಗುತ್ತಾ ಇದ್ದವ ನಿಲ್ಲಿಸಿ ಅಮ್ಮ ಅಜ್ಜಿಯ ಕಾಲು ಹಿಡಿದ. ಇಬ್ಬರು ಎದ್ದು ಅವನನ್ನು ತಬ್ಬಿ ಹಿಡಿದರು. ಹೀಗೆ ಒಂದು ದಿನ ನರೇಶ್ ರಾಜ್ ಇಬ್ಬರು ಬೈಕೇರಿ ಬರುತ್ತಾ ಇರುವಾಗ ದಾರಿಯಲ್ಲಿ ಒಬ್ಬಾಕೆ ತನ್ನ ಸ್ಕೂಟರ್ ತುಳಿಯುತ್ತಾ ನಿಂತಿದ್ದಳು. ಫುಲ್ ಮಾಡ್ರನ್ ಹುಡುಗಿ. ಕೂದಲನ್ನು ಸ್ಟ್ರೈಟ್ ಮಾಡಿ ಹಾಗೆ ಇಳಿಬಿಟ್ಟಿದ್ದಳು. ಎಲ್ಲೋ ಬಣ್ಣದ ಡ್ರೆಸ್ ಧರಿಸಿದ್ದಳು. ಇವರು ರಸ್ತೆಯಲ್ಲಿ ಬರಬೇಕಾದರೆ ಇವರ ಬೈಕ್ಗೆ ಕೈ ಹಿಡಿದಳು. ರಾಜ್ ಗಾಡಿ ನಿಲ್ಲಿಸಿ ಅವಳನ್ನೇ ನೋಡಿದ. ತುಟಿಗೆ ಕೆಂಪು ರಂಗು, ಕಣ್ಣಲ್ಲಿ ಕೂಲಿಂಗ್ ಗ್ಲಾಸ್ ಧರಿಸಿದ್ದಾಳೆ. ನೋಡೋಕೆ ಅಷ್ಟೇನು ಚಂದ ಇಲ್ಲದೆ ಹೋದರೂ ಅದೇನೋ ಆಕರ್ಷಣೆ ಇದೆ ಅವಳಲ್ಲಿ ಅಂತ ಅನ್ನಿಸಿತು ಅವನಿಗೆ.
ಈ ಮಲೆನಾಡಿನಲ್ಲಿ ಯಾರಪ್ಪ ಇದು ಮಿಟ್ಕಲಾಡಿ ಹೆಣ್ಣು ಅನ್ನೋ ಆಲೋಚನೆ ಬಂತು ನರೇಶನಿಗೆ. ಎಕ್ಸ್ಕ್ಯೂಸ್ ಮೀ, ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದಳು. ಹೇಳಿ ಮಿಸ್ ಅಂತ ಕೇಳಿದ ರಾಜ್. ನಾನು ಮಿಸ್ ನೈನಾ ಅಂತ. ಏನಿಲ್ಲ, ನನ್ನ ಬೈಕ್ ಕೆಟ್ಟು ಹೋಗಿದೆ, ನನಗೆ ಕೆಲಸಕ್ಕೆ ಹೋಗೋಕೆ ಲೇಟ್ ಆಗ್ತಾ ಇದೆ. ಪ್ಲೀಸ್ ನನಗೆ ಡ್ರಾಪ್ ಕೊಡ್ತೀರಾ ಅಂತ ಕೇಳಿದಳು ನುಲಿಯುತ್ತಾ. ಒಳ್ಳೆ ಮಾತಗಾತಿ ಇದ್ದ ಹಾಗೆ ಇದ್ದಾಳೆ ಇವಳು. ನಮ್ಮ ರಾಜ್ಗೆ ಗಂಟು ಬಿದ್ದಳಲ್ಲ. ಈಗ ನನ್ನ ಇಳಿಯ ಅಂತಾನೋ ಏನೋ. ಏನೇ ಆಗಲಿ ಅವನು ನನ್ನ ಫ್ರೆಂಡ್, ನನ್ನ ಬೀಳ್ಕೊಡಲ್ಲ ಅಂತ ನರೇಶ್ ಅಂದುಕೊಳ್ತಾ ಇದ್ದ. ನರೇಶ್ ಪ್ಲೀಸ್ ಆಟೋ ಹತ್ತಿ ಬಾರೋ ಇವತ್ತು. ಈ ಮೇಡಮ್ನನ್ನು ಅವರ ಆಫೀಸ್ನಲ್ಲಿ ಡ್ರಾಪ್ ಮಾಡ್ತೀನಿ, ಪ್ಲೀಸ್ ಏನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಅವನನ್ನು ಅಲ್ಲಿ ಇಳಿಸಿಯೇ ಬಿಟ್ಟ. ನರೇಶ್ನನ್ನು ನಡು ರೋಡ್ನಲ್ಲಿ ಬಿಟ್ಟು ಆ ಸುರಸುಂದರಿಯನ್ನು ಕೂರಿಸಿಕೊಂಡು ಹೋಗಿಯೇ ಬಿಟ್ಟ. ಇದು ಒಂದು ದಿನದ ಮಾತಲ್ಲ. ಹೀಗೆ ಸುಮಾರು ದಿನಗಳಿಂದ ನಮ್ಮ ನರೇಶ್ ತನ್ನ ಬಾಡಿಗೆ ಆಟೋದಲ್ಲಿ ಹೋಗುತ್ತಾ ಇದ್ದ. ರಾಜ್ ಬೈಕ್ನಲ್ಲಿ ಅವಳನ್ನು ಕೂರಿಸಿಕೊಂಡು ಹೋಗುತ್ತಾ ಇದ್ದ. ಹೀಗೆ ದಿನಗಳು ಕಳೆಯುತ್ತಾ ಇದೆ. ರಾಜ್ಗೆ ಈ ಕಂಪನಿಯಲ್ಲಿ ಸಂಬಳ ಕೂಡ ಹೆಚ್ಚಾಯಿತು. ನ್ಯಾನ್ಸಿ ಸಹವಾಸ ಮಾಡಿದ ರಾಜ್ ಬಹಳ ಬದಲಾಗಿ ಬಿಟ್ಟಿದ್ದ. ಯಾವಾಗಲೂ ಅವಳ ಜೊತೆ ಫೋನಲ್ಲಿ ಮಾತನಾಡೋದು, ಚಾಟ್ ಮಾಡೋದು. ಅವಳ ಫೋನ್ ಬಂದರೆ ಈ ಲೋಕದಲ್ಲೇ ಇರುತ್ತಿರಲಿಲ್ಲ ಅವನು. ಇತ್ತೀಚೆಗೆ ರಾಮುನನ್ನು ಕೂಡ ಮರೆತು ಬಿಟ್ಟಿದ್ದ. ರಾಮ ಕೂಡ ಸಪ್ಪಗೆ ಆಗಿ ಹೋಗಿತ್ತು. ಅಜ್ಜಿಗೆ ಮೊಮ್ಮಗ ಮಾತನಾಡುತ್ತಾ ಇಲ್ಲ ಎಂಬ ಕೊರಗು ದಿನೇ ದಿನೇ ಜಾಸ್ತಿ ಆಗತೊಡಗಿ ಅವರು ಕೂಡ ಮಂಕಾಗಿ ಕುಳಿತಿದ್ದರು. ಒಂದು ದಿನ ಮಗ ಬರುವುದನ್ನೇ ಕಾದು ಕುಳಿತ ಪವಿತ್ರಮ್ಮ ರಾಜ್ ಅಂತ ಕೂಗಿದರು. ಅವನು ಅವನ ಪಾಡಿಗೆ ಫೋನ್ನಲ್ಲಿ ಮಾತನಾಡುತ್ತಾ ಇದ್ದ. ಅಮ್ಮನಿಗೆ ಯಾಕೋ ಸಿಟ್ಟು ಬಂತು. ರಾಜ್ ಕೇಳೋ ಇಲ್ಲಿ, ನಿನಗೆ ನಾವು ಯಾರು ಬೇಡವಾದೆವಾ ಅಂತ ಜೋರಾಗಿ ಕಿರಿಚಿದರು. ಅವನು ಬೆಚ್ಚಿ ಬಿದ್ದ. ಅಲ್ಲ ಏನಾಯ್ತು ಅಮ್ಮ, ಯಾಕೆ ಈಗ ಕಿರ್ಚ್ತಾ ಇದ್ದೀಯಾ ಅಂತ ತಾನು ಕೂಡ ಜೋರಾಗಿ ಕೇಳಿದ. ಇಬ್ಬರ ಜಗಳ ನೋಡಿ ಅಜ್ಜಿ ಓಡಿ ಬಂದರು. ಯಾಕೋ ನೀನು ಇಷ್ಟು ಬದಲಾಗಿದ್ದೀಯಾ? ನಮ್ಮ ಹತ್ತಿರ ಮಾತನಾಡದೇ ಇರುವಷ್ಟು ನಾವು ನಿನಗೆ ಬೇಡವಾದೆವಾ? ಇದು ಅಜ್ಜಿಯ ಮಾತು. ಫೋನನ್ನು ಅಲ್ಲಿಯೇ ಬಿಟ್ಟು ಅಮ್ಮ ಅಜ್ಜಿ ಬಳಿ ಬಂದು ನಿಂತ. ಅಪ್ಪ ತೀರಿ ಹೋದ ಮೇಲೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಅಜ್ಜಿಯನ್ನು ಈಗ ನೀನು ಕಣ್ಣೆತ್ತಿ ಕೂಡ ನೋಡುತ್ತಾ ಇಲ್ಲ. ಯಾಕೆ, ಏನಾಯ್ತು ನಿಂಗೆ ಅಂದರು ಅಮ್ಮ. ಅವನು ಏನೂ ಮಾತನಾಡದೆ ಇಬ್ಬರನ್ನು ನೋಡುತ್ತಾ ನಿಂತಿದ್ದಾನೆ. ಇಬ್ಬರ ಕಣ್ಣಲ್ಲೂ ಕಣ್ಣೀರು. ಅವನ ಕರಳು ಚುರುಕೆಂದಿದ್ದು. ತಾನು ಎಂಥ ತಪ್ಪು ಮಾಡಿದೆ ಎಂಬ ಅರಿವು ಅವನಿಗೆ ಆಗತೊಡಗಿತ್ತು. ಇಬ್ಬರ ಕಾಲಿಗೂ ಬಿದ್ದು ತನ್ನ ಕಣ್ಣೀರಿನಲ್ಲಿ ಅವರಿಬ್ಬರ ಪಾದ ತೊಳೆದ. ಅಮ್ಮ ತಪ್ಪಾಯ್ತು, ಈಗ ಏನ್ ಮಾಡ್ಲಿ ಹೇಳಿ ಅಂದ. ನಾಳೆನೆ ನೀನು ಶಂಕರ ಆಚಾರ್ಯರ ಬಳಿಗೆ ಹೋಗಿ ಅವರ ಬಳಿ ಮಾತನಾಡು, ಮಿಕ್ಕಿದ್ದು ಆಮೇಲೆ ನೋಡೋಣ ಅಂತ ಹೇಳಿ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿದರು ಅಮ್ಮ. ಅಜ್ಜಿ ಕೂಡ ತನ್ನ ರೂಮಿಗೆ ಹೋದರು. ಈಗ ಹೀಗೋ ರಾಜ್ಗೆ ತಾನು ಒಂಟಿ ಎಂಬ ಮನೋಭಾವನೆ ಬಂತು. ತಾನೇ ಹೋಗಿ ಊಟ ಹಾಕಿಕೊಂಡು ತಿಂದು ತಟ್ಟೆ ತೊಳೆದು ಇಟ್ಟು ಬಂದು ಮಲಗಿದ. ಅಮ್ಮ ಅಜ್ಜಿ ಪೈಪೋಟಿಯಲ್ಲಿ ಅವನಿಗೆ ತಿನ್ನಿಸುತ್ತಾ ಇದ್ದದ್ದು ಅವನಿಗೆ ನೆನಪಾಯಿತು. ನೇರ ಹೋಗಿ ತನ್ನ ಹಾಸಿಗೆ ಮೇಲೆ ಹೊರಳಿದ. ಎಲ್ಲಿಯ ನಿದ್ರೆ? ರಾತ್ರಿ ಜೀರುಂಡೆ ಶಬ್ದ ಕೇಳುತ್ತಾ ಇತ್ತು. ಯಾಕೋ ರಾಮು ಕೂಡ ಬೊಗಳತೊಡಗಿತು. ಎದ್ದು ಅದರ ಬಳಿ ಹೋಗಿ ಅದರ ತಲೆ ಸವರಿದ. ಅದು ಬಾಲ ಅಲ್ಲಾಡಿಸಿ ನಕ್ಕಂತೆ ಭಾಸವಾಯಿತು ಅವನಿಗೆ. ಇಷ್ಟು ಪ್ರೀತಿ ಕೊಡುವ ನನ್ನ ಸಂಸಾರವನ್ನು ನಾನ್ಯಾಕೆ ಮರೆತೆ? ಅವನಿಗೆ ಆ ರಾತ್ರಿ ನಿದ್ದೆಯೇ ಬರಲಿಲ್ಲ. ಬೆಳಕು ಹರಿಯುವುದನ್ನು ಕಾಯುತ್ತಾ ಕುಳಿತ. ಅಮ್ಮ ಅಜ್ಜಿಗೆ ತಾನು ಎಷ್ಟು ಬೇಸರ ಮಾಡಿದೆ, ಯಾಕೆ ತನಗೆ ಇಂಥ ಬುದ್ಧಿ ಬಂತು ಅಂತ ರಾಜ್ ಅಂದುಕೊಳ್ಳುತ್ತಾ ಹಾಗೆ ಹೊರಗಿದವನಿಗೆ ಯಾವಾಗ ನಿದ್ದೆ ಬಂತೋ ತಿಳಿಯದು. ಬೆಳಗಿನ ಜಾವ ಪಕ್ಕದ ಮನೆ ಸುಮಿತ್ರಮ್ಮ ಕೋಳಿ ಕೂಗು ಕೇಳಿಸಿತು. ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಬಿಳಿ ಬಟ್ಟೆ ಧರಿಸಿ ದೇವರ ಕೋಣೆಗೆ ಹೋಗಿ ಕೈ ಮುಗಿದು ಕುಳಿತ. ಅಮ್ಮ ಅಜ್ಜಿ ಕೂಡ ಅವನ ಜೊತೆ ಎದ್ದು ಇಬ್ಬರೂ ಅವನು ಏನು ಮಾಡುತ್ತಾ ಇದ್ದಾನೆ ಅಂತ ಅಡಗಿ ಕುಳಿತು ನೋಡುತ್ತಾ ಇದ್ದಾರೆ. ಹುಟ್ಟಿದಾಗಿನಿಂದ ಒಂದೇ ಒಂದು ಬಾರಿಯೋ ಅಮ್ಮ ಅಜ್ಜಿ ಕಣ್ಣಿನಲ್ಲಿ ಕಣ್ಣೀರು ಹಾಕಿಸಿಲ್ಲ ಅವನು. ಈಗ ಯಾಕೆ ಹೀಗೆ ಮಾಡಿದ? ಇದು ಅವನಿಗೆ ಅವನೇ ಪ್ರಶ್ನೆ ಮಾಡಿಕೊಳ್ಳುತ್ತಾ ಇದ್ದಾನೆ. ದೇವರ ಕೋಣೆಯಿಂದ ಎದ್ದ ರಾಜ್. ಅವನನ್ನು ನೋಡಿದ ಅಜ್ಜಿ ಅಮ್ಮ ಇಬ್ಬರು ತಮ್ಮ ತಮ್ಮ ರೂಮುಗಳಿಗೆ ಹೋಗಿ ಮಲಗಿದರು. ಇಬ್ಬರ ರೂಮಿಗೆ ಹೋಗಿ ನೋಡಿದ ರಾಜ್. ಇಬ್ಬರೂ ಮಲಗಿದ್ದಾರೆ. ಇಬ್ಬರ ಕಾಲ ಮುಗಿದ. ಇಬ್ಬರು ನಿದ್ದೆ ಮಾಡ್ತಾ ಇರುವ ಹಾಗೆ ನಟನೆ ಮಾಡುತ್ತಿದ್ದರು. ರಾಜ್ ಜೊತೆ ಮಾತನಾಡುವ ಇರಾದೆ ಅವರಿಬ್ಬರಿಗೆ ಇರಲಿಲ್ಲ. ನೇರ ದೇವಸ್ಥಾನಕ್ಕೆ ಹೋದ.
ಅಲ್ಲಿ ಇನ್ನೂ ಬಾಗಿಲು ತೆರೆದಿರಲಿಲ್ಲ. ಆಚೆಯೇ ಕಾದು ಕುಳಿತ. ಸ್ವಲ್ಪ ಹೊತ್ತಿನಲ್ಲಿ ಶಂಕರ ಆಚಾರ್ಯರು ಬಂದು ದೊಡ್ಡದಾದ ದೇವಸ್ಥಾನದ ಬಾಗಿಲನ್ನು ತೆರೆದರು. ಆನೆ ಬಾಗಿಲು ಎನ್ನುತ್ತಾರೆ ಮುಂದಿನ ಬಾಗಿಲಿಗೆ. ಯಾಕೆ ಹಾಗೆ ಹೇಳುತ್ತಾರೆ ಅಂದರೆ ಆ ಬಾಗಿಲಿನ ಮೂಲಕ ಆನೆ ಒಳಗಡೆ ಹೋಗಬಹುದು. ಯಾವುದೋ ರಾಜರು ನಿರ್ಮಿಸಿದ ದೇವಸ್ಥಾನ ಇದು. ಸುಂದರ ಕಲ್ಲಿನ ಕೆತ್ತನೆಗಳು ಬಹಳ ಮನಮೋಹಕವಾಗಿದೆ. ಬೆಳಗಿನ ಜಾವದ ಪೂಜೆ ನೋಡಲು 2 ಕಣ್ಣು ಸಾಲದು. ಈಗ ದೊಡ್ಡದಾಗಿ ಮಂತ್ರೋಚ್ಚಾರ ಮಾಡುತ್ತಾ ದೇವಿಗೆ ಅಲಂಕಾರ ಮಾಡುತ್ತಾ ಇದ್ದಾರೆ ಆಚಾರ್ಯರು. ಅಲ್ಲೇ ಗರ್ಭಗುಡಿಯ ಎದುರು ಕಣ್ಣು ಮುಚ್ಚಿ ಕುಳಿತ ರಾಜ್. ಪೂಜೆ ಸಂಗವಾಗಿ ನೆರವೇರಿತು. ಆಚಾರ್ಯರು ಇಷ್ಟೊತ್ತು ರಾಜ್ನನ್ನು ಗಮನಿಸಿಯೇ ಇರಲಿಲ್ಲ. ಈಗ ಅವನನ್ನು ನೋಡಿ ಅವನಿಗೆ ಪ್ರಸಾದ ಕೊಟ್ಟರು. ಹೋ ತಮ್ಮ, ಯಾವಾಗ ಬಂದೆ ಅಂತ ಕೇಳಿದರು. ಅವನು ಬಹಳ ಮೃದು ಸ್ವರದಲ್ಲಿ, ಈಗ ತಾನೇ ಗುರುಗಳೇ ಅಂದ. ಹಾ ಸರಿ ಬಾ ಇಲ್ಲಿ ಎನ್ನುತ್ತಾ ತಾವು ಯಾವಾಗಲೂ ಶಾಸ್ತ್ರ ಹೇಳಲು ಕುಳಿತುಕೊಳ್ಳುವ ಜಾಗದಲ್ಲಿ ಕುಳಿತರು. ಎತ್ತರವಾದ ಬೀಟಿ ಮರದ ಪೀಠ. ಅದರಲ್ಲಿ ಆಸೀನರಾದ ಗುರುಗಳು ಒಮ್ಮೆ ಕಣ್ಣು ಮುಚ್ಚಿ ಕುಳಿತು ಅಲ್ಲಿದ್ದ ಬಿಳಿ ಕವಡೆಗಳನ್ನು ತಿರುಗಿಸಿದರು. ಮತ್ತೆ ಎತ್ತಿ ಕಣ್ಣಿಗೆ ಹೊತ್ತಿ ಹಿಡಿದು ಕೆಳಕ್ಕೆ ಬಿಟ್ಟರು. ಹೌದು, ನೀನು ಕೇಳಲು ಬಂದ ವಿಷಯ ಏನಂತ ನನಗೆ ಗೊತ್ತು. ನಿನ್ನ ಮದುವೆ ಬಗ್ಗೆ ಕೇಳಲು ಬಂದಿರುವೆ ಅಲ್ವಾ ಅಂತ ಕೇಳಿದಾಗ, ಹೌದು ಗುರುಗಳೇ ಎನ್ನುತ್ತಾ ಒಮ್ಮೆ ನ್ಯಾನ್ಸಿಯನ್ನು ನೆನಪಿಸಿಕೊಂಡ. ಇಲ್ಲ, ಅವಳು ನಿನಗೆ ಸರಿ ಹೊಂದಲ್ಲ ಬಿಡು. ನಿನಗೆ ಅಂತಲೇ ಹುಟ್ಟಿದವಳು ಒಬ್ಬಳು ಇದ್ದಾಳೆ. ಅವಳು ಅಂತಿಂತವಳಲ್ಲ, ಉತ್ತರ ದಿಕ್ಕಿನಲ್ಲಿ ಇರುವವಳು. ಅವಳ ಮನೆಯ ಮುಂದೆ ದೊಡ್ಡ ನದಿ ಹರಿಯುತ್ತಾ ಇರುತ್ತದೆ. ಅವಳಿಗೆ ಅಣ್ಣ ತಮ್ಮ ಯಾರೂ ಇರುವುದಿಲ್ಲ. ಮುಖ್ಯವಾಗಿ ಅವಳ ಬಲಕೆನ್ನೆಯ ಮೇಲೆ ಮಚ್ಚೆ ಇರುತ್ತೆ ಅಂದರು ಗುರುಗಳು. ಅವನು ಏನೂ ಮಾತನಾಡಲಿಲ್ಲ. ಎದ್ದು ಕೈ ಮುಗಿದು ಕಾಣಿಕೆ ಹಾಕಿದ. ಅವರ ಕಾಲಿಗೆ ನಮಸ್ಕಾರ ಮಾಡಿ ಬೈಕ್ ಏರಿ ಹೊರಟ. ನೇರ ಗೆಳೆಯ ನರೇಶ್ ಮನೆಗೆ ಹೋಗಿ ಅವನನ್ನು ಕೂರಿಸಿಕೊಂಡು ಆಫೀಸ್ ಕಡೆ ಹೊರಟ. ರಸ್ತೆ ಬದಿಯಲ್ಲಿ ಹೋಗುತ್ತಾ ಇರುವಾಗ ಬದಿಯಲ್ಲಿ ಹೋಗುತ್ತಾ ಇದ್ದ ಹೆಣ್ಣು ಮಕ್ಕಳ ಮುಖವನ್ನೇ ನೋಡುತ್ತಾ ಇದ್ದ. ಈ ಮಚ್ಚೆಯ ಹುಡುಗಿ ಎಲ್ಲಿದ್ದಾಳೆ? ಅವಳ ಹುಡುಕಾಟದಲ್ಲಿ ಇದ್ದಾನೆ ರಾಜ್. ಯಾವಾಗಲೂ ಆ ವಯ್ಯಾರಿಯನ್ನು ಕರೆದುಕೊಂಡು ಹೋಗುತ್ತಿದ್ದ ಗೆಳೆಯ ತನ್ನನ್ನು ಕೂರಿಸಿಕೊಂಡು ಹೋಗುತ್ತಾ ಇರುವುದರ ಹಿಂದಿನ ಕಾರಣ ಏನು ಅಂತ ನರೇಶನ ಮನದಲ್ಲಿ ಪ್ರಶ್ನೆ ಮೂಡಿದರೂ ಅವನು ಏನೂ ಕೇಳಲಿಲ್ಲ. ಕಾರಣ ರಾಜ್ ಫೋನ್ ಒಂದೇ ಸಮನೆ ರಿಂಗ್ ಆಗುತ್ತಾ ಇದ್ದರೂ ಅವನು ಅದನ್ನು ಪಿಕ್ ಮಾಡುವ ಗೋಜಿಗೆ ಹೋಗಲಿಲ್ಲ. ಅವರಿಬ್ಬರ ಮಧ್ಯೆ ಏನೂ ನಡೆದಿದೆ ಅಂತ ಅಂದುಕೊಳ್ಳುತ್ತಾ ತಾನೇ ಮಾತಿಗೆ ಶುರು ಮಾಡಿದ ನರೇಶ್. ಲೋ ರಾಜ್, ನಾಳೆ ನಮಗೆ ಔಟ್ಸೈಡ್ ವರ್ಕ್ ಕಣೋ. ಇದೇ ಊರಿನಲ್ಲಿ ಒಂದು ಜಾತ್ರೆ ಇದೆ. ಅಲ್ಲಿ ನಾವು ಸ್ಟಾಲ್ ಹಾಕಬೇಕು. ಮತ್ತೆ ನಮ್ಮ ಪ್ರಾಡಕ್ಟ್ ಸೇಲ್ ಮಾಡಬೇಕು. ಏನೇನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅಂದ ನರೇಶ್. ರಾಜ್ ಏನೂ ಮಾತನಾಡದೆ ತಲೆ ಅಲ್ಲಾಡಿಸಿದ. ಅವನ ತಲೆಯ ತುಂಬ ಮಚ್ಚೆ ಅವಳಿಗೆ ಆವರಿಸಿಕೊಂಡಿದ್ದಾಳೆ. ಅವಳು ಅವನಿಗೆ ಸಿಗುತ್ತಾಳ? ಆಫೀಸ್ನಲ್ಲಿ ಕೂಡ ಹಲವು ಬಾರಿ ಅವನಿಗೆ ಕಾಲ್ ಬಂದಿತ್ತು. ಅವನು ಅದನ್ನು ನೆಗ್ಲೆಕ್ಟ್ ಮಾಡಿದ. ನ್ಯಾನ್ಸಿ ಅವನನ್ನು ಹುಡುಕಿಕೊಂಡು ಆಫೀಸ್ಗೆ ಬಂದಳು. ಆದರೂ ಅವನು ಅವಳ ಕೈಗೆ ಸಿಗಲಿಲ್ಲ. ನರೇಶ್ ಬಳಿ ಹೇಳಿ ತಪ್ಪಿಸಿಕೊಂಡ. ರಾಜ್ ಆ ದಿನದ ಕೆಲಸ ಮುಗಿಸಿ ಮನೆಗೆ ಬಂದ. ಎಂದಿನಂತೆ ಅಜ್ಜಿ ಅಮ್ಮ ಅವನಿಗಾಗಿ ಕಾದು ಕುಳಿತಿದ್ದರು. ಅವನೇ ಬಂದು ಇಬ್ಬರನ್ನೂ ಮಾತನಾಡಿಸಿದ. ಏನು, ಇಬ್ಬರೂ ನನ್ನ ಬಳಿ ಮಾತೇ ಆಡ್ತಾ ಇಲ್ಲ, ಯಾಕೆ ಅಂತ ಕೇಳಿದ. ಇಬ್ಬರು ಮೌನವಾಗಿ ಕುಳಿತಿದ್ದರು. ಅವನೇ ಮುಂದುವರಿಸಿ, ಅದ್ ಸರಿ, ಇವತ್ತು ಶಂಕರ ಆಚಾರ್ಯರ ಬಳಿ ಹೋಗಿದ್ದೆ. ಅಲ್ಲಿ ಏನಾಯ್ತು ಅಂತ ಕೂಡ ಕೇಳೋದಿಲ್ವಾ ಅಂತ ಕೇಳಿದಾಗ ಇಬ್ಬರ ಕಿವಿ ನಿಮಿರಿತು. ಆದರೂ ಏನೂ ಮಾತನಾಡಲಿಲ್ಲ. ಓಹೋ, ನಿಮಗೆ ವಿಷಯ ಬೇಡ ಹಂಗಾದ್ರೆ ಹೋಗ್ಲಿ ಬಿಡಿ ಅಂತ ಹೇಳುತ್ತಾ ತನ್ನ ಜರ್ಕಿನನ್ನು ಬೆನ್ನಿಗೆ ಹಾಕುತ್ತಾ ತನ್ನ ರೂಮಿನತ್ತ ಹೆಜ್ಜೆ ಹಾಕತೊಡಗಿದ. ಇಬ್ಬರು ಓಡಿ ಹೋಗಿ ಅವನ 2 ಕೈಗಳನ್ನು ಹಿಡಿದುಕೊಂಡರು. ಹಾಗೆ ಬನ್ನಿ ದಾರಿಗೆ ಅಂತ ಅಂದ ನಗುತ್ತಾ. ಅವರಿಬ್ಬರು ಅವನನ್ನು ತೂಗು ಉಯ್ಯಾಲೆಯಲ್ಲಿ ಕೂರಿಸಿ, ಕಂದ, ನಿನ್ನ ಜೊತೆ ಮಾತನಾಡದೆ ಹೇಗಿರೋದು? ಎಷ್ಟು ದಿನ ಆಯಿತು ನಿನ್ನ ಜೊತೆ ಮಾತನಾಡದೆ ಅಂತ ಹೇಳಿ ಇಬ್ಬರು ಅವನ ಕೆನ್ನೆ ಹಿಂಡಿ ಉಯ್ಯಾಲೆ ತೂಗತೊಡಗಿದರು. ಈಗ ಅವನ ಸರದಿ. ಆಹಾ, ಅಷ್ಟು ಬೇಗ ಹೇಗೆ ಹೇಳಲಿ? ನನಗೆ ಅಜ್ಜಿ ಕೈತುತ್ತು ತಿನ್ನಿಸಬೇಕು ಅಂತ ಡಿಮ್ಯಾಂಡ್ ಮಾಡಿದ. ಕೂಡಲೇ ಊಟದ ತಟ್ಟೆ ಬಂತು. ಊಟ ತಿನ್ನುತ್ತಾ ಹೇಳತೊಡಗಿದ. ಅಜ್ಜಿ ಅಮ್ಮ, ಆಚಾರ್ಯರು ಹೇಳಿದ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅವರು ಏನಂದ್ರು ಗೊತ್ತಾ? ನನಗೆ ಬಲಬದಿ ಕೆನ್ನೆಯ ಭಾಗದಲ್ಲಿ ಮಚ್ಚೆ ಇರೋ ಹುಡುಗಿ ಸಿಗ್ತಾಳೆ ಅಂತೆ. ಅವಳನ್ನೇ ನಾನು ಮದುವೆ ಆಗೋದಂತೆ ಅಂತ ಹೇಳಿ ನಕ್ಕ. ಹೋ ಹೌದಾ, ಒಳ್ಳೇದಾಯ್ತು ಬಿಡು.
ಅವ್ರು ಹೇಳಿದ್ದು 100ಕ್ಕೆ 100 ಸರಿಯಾಗುತ್ತೆ ಕಣೋ. ಅಂತೂ ನನಗೆ ಒಬ್ಬಳು ಸೊಸೆ ಬರ್ತಾಳೆ ಅಂತ ಆಯ್ತು. ಬೇಗ ಬರಲಿ ಅಂತ ಹರಸಿದರು ಅಮ್ಮ. ಅಜ್ಜಿಗೂ ಭಾರಿ ಖುಷಿ ಆಯಿತು. ಊಟದ ತಟ್ಟೆ ಒಳಗಡೆ ತೆಗೆದು ಇಟ್ಟು ನನ್ನ ಮುದ್ದು ಮೊಮ್ಮಗ ಅಂತ ಹೇಳಿ ನಟಿಕೆ ಮುರಿದರು. ಯಪ್ಪ ಪವಿ, ನಿನ್ನ ಮಗನಿಗೆ ದೃಷ್ಟಿ ಆಗಿದೆ ಕಣಮ್ಮ, ಇರು ಈಗಲೇ ದೃಷ್ಟಿ ತೆಗಿತೀನಿ ಅಂತ ಹೇಳಿ ಮೂಲೆಯಲ್ಲಿ ಇದ್ದ ಪೊರಕೆ ಕಡ್ಡಿಯನ್ನು ಅವನಿಗೆ ಸುತ್ತಿ, ನಾಯಿ ಕಣ್ಣು, ನರಿ ಕಣ್ಣು, ಅವರ ಕಣ್ಣು, ಇವರ ಕಣ್ಣು, ಎಲ್ಲರ ಕಣ್ಣು ಹಾಳಾಗಿ ಹೋಗ್ಲಿ ಥೂ ಅನ್ನೋ ಅಂದರು. ಅವನು ತೂ ಅಂದ. ಸರಿ ಬಿಡಿ, ನಾಳೆ ಎಕ್ಸಿಬಿಷನ್ ಇದೆ, ನನಗೆ ಬೇಗ ಎದ್ದೇಳಿಸಿ ಎನ್ನುತ್ತಾ ತನ್ನ ರೂಮಿಗೆ ಹೋಗಿ ಮಲಗಿದ. ವಾತಾವರಣ ತಿಳಿಯಾಯಿತು. ಎಲ್ಲರೂ ನೆಮ್ಮದಿಯಿಂದ ಮಲಗಿದರು. ಅವಳ ನಂಬರನ್ನು ಬ್ಲಾಕ್ ಮಾಡಿ ನೆಮ್ಮದಿಯಿಂದ ಮಲಗಿದ ರಾಜ್. ಎಲ್ಲಿರುವಳು ಮಚ್ಚೆ ಹುಡುಗಿ? ಆದರೂ ಮಚ್ಚೆಯ ಹುಡುಗಿ ಮಾತ್ರ ಅವನನ್ನು ಕಾಡುತ್ತಾ ಇದ್ದಳು. ಬಲ್ಲವರು ಹೇಳಿರುವರು, ಸಲ್ಲುವಳೆ ನನಗೆ, ಸಿಕ್ಕಿ ಸಿಗುವಳು ನನಗೆ. ಒಂದು ಸಣ್ಣ ಕವನ ಬಂತು ಅವನ ಮನದಲ್ಲಿ, ನಸುನಗು ಅವನ ಮುಖದಲ್ಲಿ. ಎದ್ದು ಕುಳಿತು ಕವನ ಬರೆದ. ಚಿಕ್ಕ ವಯಸ್ಸಿನಲ್ಲೇ ಇತ್ತು ಅವನಿಗೆ ಈ ಹುಚ್ಚು. ಮತ್ತೆ ಮಲಗಿದ. ಕನಸಲ್ಲೂ ಅವಳೇ 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 ಮಚ್ಚೆ ಹುಡುಗಿ. ಬೆಳಗ್ಗೆ ಅಜ್ಜಿ ಬೇಗನೆ ಎದ್ದು ತೋಟಕ್ಕೆ ಹೋಗಿ ಬಾಳೆ ಎಲೆ ಕಡಿದು ರೊಟ್ಟಿ ಮಾಡಿದರು. ಅದಕ್ಕೆ ಚಟ್ನಿ ಕಡೆಯುವ ಕಲ್ಲಿನಲ್ಲಿ ಕಡಿದರು. ನಂತರ ಮೊಮ್ಮಗನನ್ನು ಎಬ್ಬಿಸಿದರು. ಅಷ್ಟೊತ್ತಿಗೆ ಅಮ್ಮ ಎದ್ದು ಬಿಸಿ ನೀರು ಕಾಯಿಸಿ ಇಟ್ಟಿದ್ದರು. ಹೋಗಿ ಸ್ನಾನ ಮಾಡಿದ. ಆಗಲೂ ಅವಳೇ ಮನದಲ್ಲಿ. ದೇವರ ಜಪಕ್ಕೆ ಕುಳಿತಾಗಲೂ ಅವಳದ್ದೇ ಯೋಚನೆ. ಅಜ್ಜಿ ಒಂದೊಂದೇ ರೊಟ್ಟಿ ತಟ್ಟೆಗೆ ಹಾಕುತ್ತಾ ಇದ್ದರು. ಬೆಣ್ಣೆ ಜೊತೆಗೆ ತಿನ್ನುತ್ತಾ ಇದ್ದ. ತಿಂಡಿ ತಿಂದು ಹೊರಟ. ಅಮ್ಮ, ಇವತ್ತು ನೀನು ಬಸ್ನಲ್ಲಿ ಹೋಗೋ, ನಾನಿವತ್ತು ಬೇಗ ಹೋಗಬೇಕು ಅಲ್ವಾ ಅಂದ. ಬಾಕ್ಸ್ ತೆಗೆದುಕೊಂಡು ಹೋಗ್ತೀಯೇನೋ ಅಂತ ಕೇಳಿದರು ಅಜ್ಜಿ. ಇಲ್ಲ ಅಜ್ಜಿ, ಅಲ್ಲೇ ಊಟ ಕೊಡ್ತಾರಂತೆ ಅಂತ ಹೇಳಿ ಬೈಕ್ ಏರಿ ಹೊರಟ. ಇಬ್ಬರು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟರು. ಅಷ್ಟರಲ್ಲಿ ಅಮ್ಮನಿಗೆ ಏನೋ ನೆನಪಾಗಿ ಮಗನನ್ನು ಕೂಗಿದರು. ತಿರುಗಿ ಬಂದ ರಾಜ್. ಏನಮ್ಮ? ಏನಿಲ್ಲ, ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ನೀನು ಬರ್ತೀಯೇನೋ ಅಂತ ಕೇಳಿದರು. ಅಮ್ಮನಿಗೆ ನೋವಾಗಬಾರದು ಅಂತ ನಿಶ್ಚಯ ಮಾಡಿದ್ದ ರಾಜ್ಗೆ ಅಮ್ಮನ ಮಾತಿಗೆ ಇಲ್ಲ ಎನ್ನಲಾಗಲಿಲ್ಲ. ಎಷ್ಟೊತ್ತಿಗೆ ಅಮ್ಮ ಅಂತ ಕೇಳಿದ. ಸಂಜೆ ನಾನು ಕೆಲಸ ಮುಗಿಸಿ ಅಲ್ಲಿಗೆ ಬರ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡೋ ಎಂದರು. ಸರಿ ಎಂದು ಗೋಣು ಆಡಿಸಿ ಹೊರಟ ರಾಜ್. ಇವತ್ತಿನ ಸೂರ್ಯ ನಮ್ಮ ರಾಜ್ ಕಣ್ಣಿಗೆ ಮುದ್ದು ಮುದ್ದಾಗಿ ಕಾಣುತ್ತಾ ಇದ್ದಾನೆ. ಅವನ ಕೆನ್ನೆಯಲ್ಲಿ ಮಚ್ಚೆ ಇದ್ದಂತೆ ಭಾಸವಾಗಿ ನಗು ಬಂತು ಅವನಿಗೆ. ಮಲೆನಾಡಿನ ಮಂಜಿನ ಮುಂಜಾವಿಗೆ ಮೈಯೊಡ್ಡಿ ಜೋರಾಗಿ ಬೈಕ್ ಓಡಿಸುತ್ತಾ ಇದ್ದಾನೆ. ದಾರಿಯಲ್ಲಿ ಹೋಗುತ್ತಿದ್ದ ನಾರಿಮಣಿಯರ ಕೆನ್ನೆ ನೋಡುತ್ತಾ ಮುಂದಕ್ಕೆ ಹೋಗುತ್ತಿದ್ದ. ಒಂದು ಮಚ್ಚೆ ಇರೋ ಹುಡುಗಿ ಕಡೆಗೂ ಕಣ್ಣಿಗೆ ಬಿದ್ದಳು. ಬೈಕ್ ನಿಲ್ಲಿಸಿದ. ಅವಳ ಕತ್ತಿನಲ್ಲಿದ್ದ ತಾಳಿ ಅವನನ್ನು ನೋಡಿ ನಕ್ಕಿತು. ಅವಳು ಕೂಡ ಅವನನ್ನು ನೋಡಿ ಹಲ್ಲು ಕಿರಿದಳು. ಅವನು ಎದ್ದೆನೋ ಬಿದ್ದೆನೋ ಅಂತ ಅಲ್ಲಿಂದ ನೇರ ಎಕ್ಸಿಬಿಷನ್ ನಡೆಯುವ ಸ್ಥಳಕ್ಕೆ ಹೋದ. ಅಲ್ಲಿ ಟೆಂಟ್ನಲ್ಲಿ ನರೇಶ್ ಅವನಿಗಾಗಿ ಕಾಯುತ್ತಾ ನಿಂತಿದ್ದ. ಹೇಗೋ ಬಂದೆ ಅಂತ ಕೇಳಿದ ರಾಜ್. ಟೈಮ್ ಹೊಡಿದೀಯಾ? ಲೇಟ್ ಬಂದ್ಬಿಟ್ಟು ಹೇಗೋ ಬಂದೆ ಅಂತ ಪ್ರಶ್ನೆ ಬೇರೆ ಮಾಡ್ತಾನೆ. ಹೇಗೋ ಬಂದೆ ಬಿಡು, ಬಾ ಎಲ್ಲ ರೆಡಿ ಮಾಡೋಣ. ಇನ್ನೇನು ಜನ ಸೇರೋ ಸಮಯ ಆಯಿತು ಎನ್ನುತ್ತಾ ರೆಡಿ ಮಾಡಲು ತೊಡಗಿದ. ರಾಜ್ ಇನ್ನೂ ಬ್ರಹ್ಮಲೋಕದಲ್ಲಿ ಇದ್ದಾನೆ. ಅದರ ಜೊತೆ ಸ್ನೇಹಿತ ನರೇಶ್ನಿಗೆ ಸಹಾಯ ಮಾಡುತ್ತಿದ್ದಾನೆ. ಎಲ್ಲ ರೆಡಿ ಮಾಡಿದ ನಂತರ ಜನರು ಸೇರಲು ಪ್ರಾರಂಭವಾಗಿದೆ. ಲೋ ರಾಜ್, ರೆಡಿ ಮಾಡೋದೇನೋ ನಾನೇ ಮಾಡಿಬಿಟ್ಟೆ, ಬಂದವರ ಜೊತೆ ನೀನೇ ಮಾತಾಡಬೇಕು, ನನ್ನ ಕೈಯಲ್ಲಾಗಲ್ಲ ಅಂತ ಅಂದ ನರೇಶ್. ಸರಿ ಕಣೋ ಎಂದು ಬಂದ ಜನರ ಜೊತೆ ಮಾತನಾಡುತ್ತಾ ನಿಂತಿದ್ದ ರಾಜ್. ಅವರ ಕಂಪನಿಯ ಪ್ರಾಡಕ್ಟ್ ಬಗ್ಗೆ ವಿವರಣೆ ನೀಡುತ್ತಾ ಇರಬೇಕಾದರೆ ಅವನ ಪಕ್ಕದ ಸ್ಟಾಲಿನಲ್ಲಿ ಒಬ್ಬ ಹುಡುಗಿ ನಿಂತಿರುವಂತೆ ಭಾಸವಾಯಿತು ಅವನಿಗೆ. ತಿರುಗಿ ನೋಡಿದ. ಅರೆ ಹೌದು, ಮಚ್ಚೆ ಹುಡುಗಿ. ಅವಳ ಕೆನ್ನೆಯಲ್ಲಿ ಮಚ್ಚೆ ಇದೆ. ಎಲ್ಲೋ ಸರಿಗೆ ಗ್ರೀನ್ ಬ್ಲೌಸ್ ಧರಿಸಿದ್ದಾಳೆ. ತನ್ನ ಉದ್ದ ಜಡೆಯನ್ನು ಮುದ್ದಾಗಿ ನೈದು ಮಲ್ಲಿಗೆ ದಂಡೆ ಮುಡಿದಿದ್ದಾಳೆ. ತನಗೆ ಭ್ರಮೆಯೇನೋ ಎಂದುಕೊಳ್ಳುತ್ತಾ ಕಣ್ಣನ್ನು ಉಜ್ಜಿ ನೋಡಿದ. ಅಷ್ಟರಲ್ಲಿ ಆ ಹುಡುಗಿ ಅಲ್ಲಿಲ್ಲ, ನಾಪತ್ತೆ ಆಗಿಬಿಟ್ಟಿದ್ದಾಳೆ. ನರೇಶ, ಈ ಕಸ್ಟಮರ್ನ ನೀನೇ ಅಟೆಂಡ್ ಮಾಡೋ, ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಬಂದ ರಾಜ್ ಅವಳನ್ನು ಹುಡುಕಲು. ಸ್ವಲ್ಪ ದೂರದಲ್ಲಿ ಅವಳು ಕಾಣಸಿಗುತ್ತಾಳೆ. ಅವಳ ಹಿಂದೆ ಓಡುತ್ತಾ ಹಲೋ, ಇಲ್ಲಿ ಕೇಳಿಸ್ಕೊಳ್ಳಿ ಎನ್ನುತ್ತಿದ್ದಾನೆ ರಾಜ್. ಆದರೆ ಜನರ ಮಧ್ಯೆ ಅವಳು ಕಾಣೆಯಾದಳು. ಛೇ,
ಮುಖ ಸರಿಯಾಗಿ ಕಾಣಿಸದೇ ಹೋಯಿತಲ್ಲ ಎಂದು ಹಲಬಿಕೊಳ್ಳುತ್ತಾ ವಾಪಸ್ ಸ್ಟಾಲ್ಗೆ ಹಿಂದಿರುಗುತ್ತಾನೆ. ಆಮೇಲೆ ತನ್ನ ಹುಚ್ಚುತನಕ್ಕೆ ತಾನೇ ನಗುತ್ತಾನೆ. ಹೇ ರಾಜ್, ಏನ್ ನೀನು ಕಸ್ಟಮರ್ನ ಅರ್ಧಕ್ಕೆ ಬಿಟ್ಟು ಓಡಿ ಹೋದೆಯಲ್ಲ, ಯಾಕೆ ನಗ್ತಾ ಇದೆಯಾ? ಎಲ್ಲೋಗಿದ್ದೆ? ನನ್ನ ಪೇಚಾಟ ನೋಡಿ ನಿನಗೆ ನಗು ಬರುತ್ತೆ ಅಲ್ವಾ? ನನಗೆ ಕಸ್ಟಮರ್ನ ಅಟೆಂಡ್ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹುಸಿಮುನಿಸು ತೋರಿಸಿದ. ನರೇಶ್, ಅದು ದೊಡ್ಡ ಕತೆ ಕಣೋ, ನೀನು ನನ್ನ ಕತೆ ಕೇಳಿದ್ರೆ ನಗ್ತೀಯಾ? ಹೋಗ್ಲಿ ಬಿಡು, ನಿನಗ್ಯಾಕೆ ಎನ್ನುತ್ತಾ ಅಲ್ಲಿದ್ದ ಚೇರ್ ಮೇಲೆ ಕುಳಿತ. ಲೋ ರಾಜ್, ಯಾಕೋ ಹಿಂಗೆ ಅರ್ಧಂಬರ್ಧ ಹೇಳಿಬಿಟ್ಟು ನನ್ನ ಕ್ಯೂರಿಯಾಸಿಟಿ ಹೆಚ್ಚು ಮಾಡ್ತೀಯಾ? ಹೇಳಿಬಿಡು. ಈಗ ಯಾವ ಕಸ್ಟಮರ್ ಇಲ್ಲ, ಆಮೇಲೆ ಯಾರಾದರೂ ಬಂದುಬಿಟ್ಟರೆ ಕಷ್ಟ. ಪ್ಲೀಸ್ ಹೇಳಿಬಿಡು ಅಂತ ಗೆಳೆಯ ಗೋಗರಿದಾಗ ಹೇಳದೇ ಇರಲು ಮನಸ್ಸಾಗಲಿಲ್ಲ ರಾಜ್ಗೆ. ಸರಿ, ನಿನಗೆ ಹೇಳದೆ ಇನ್ಯಾರಿಗೆ ಹೇಳಲಿ ನಾನು ಅಂತ ಶಂಕರ ಆಚಾರ್ಯರಲ್ಲಿ ಹೋಗಿದ್ದು, ಅವರು ಮಚ್ಚೆ ಹುಡುಗಿ ಬಗ್ಗೆ ಹೇಳಿದ್ದು, ಪಕ್ಕದ ಸ್ಟಾಲ್ನಲ್ಲಿ ಮಚ್ಚೆ ಹುಡುಗಿನ ನೋಡಿ ಅವಳ ಮುಖ ನೋಡೋಕೆ ಅಂತ ಆಸೆಯಿಂದ ಓಡಿದ್ದು ಎಲ್ಲ ಹೇಳಿದ. ಮುಖ ನೋಡಿದ್ದೇನೋ ಅಂತ ಕೇಳಿದಾಗ, ಆ ಭಾಗ್ಯ ನನಗೆ ಸಿಗ್ಲಿಲ್ಲ ಕಣೋ, ಹೋಗ್ಲಿ ಬಿಡು ಅಂತ ಪೆಚ್ಚು ಮೊರೆ ಹಾಕಿದ. ಅದು ಸರಿ, ಅದ್ಯಾವುದೋ ನ್ಯಾನ್ಸಿನೋ ಪೋನ್ಸಿನೋ ನಿನ್ನ ಹುಡುಕೊಂಡು ಆಫೀಸ್ಗೂ ಬಂದಿದ್ಲಲ್ಲ, ಅವಳು ಅಂತ ನರೇಶ್ ಕೇಳಿದ. ರಾಜ್ ಗೆಳೆಯನ ಮಾತಿಗೆ ನಗುತ್ತಾ, ಅಯ್ಯೋ, ನಮ್ಮ ಗುರುಗಳು ಹೇಳಿದ ಮೇಲೆ ಮುಗೀತು. ಅವರ ಮಾತು ಅಂದರೆ ನಮ್ಮ ಮನೆಯವರಿಗೆ ವೇದವಾಕ್ಯ. ನಾನು ಅವರ ಮಾತು ನಂಬುತ್ತೀನಿ. ಅವತ್ತು ನಿನ್ನ ಹತ್ತಿರ ಬೈದಿದ್ದೆ ಅಲ್ವಾ, ಹಳೆ ಕಂಪನಿ ಚೆನ್ನಾಗಿತ್ತು, ಇದು ಚೆನ್ನಾಗಿಲ್ಲ ಅಂತ. ಆದರೆ ನಿನಗೆ ಗೊತ್ತಾ, ಆ ಕಂಪನಿ ಮುಳುಗಿ ಹೋಯ್ತು ಕಣೋ. ನಮ್ಮ ಹಳೆ ಕಂಪನಿ ಓನರ್ ಜೈಲು ಪಾಲಾದ್ರು. ಅದಕ್ಕೆ ಈಗ ನಮ್ಮ ಗುರುಗಳು ಹೇಳಿದ ಮಾತನ್ನು ನಾನು ಕೇಳದೇ ಇರೋದೇ ಇಲ್ಲ ಅಂದ. ನರೇಶ್ ನಕ್ಕ ಅಷ್ಟೇ. ಹಾಗೆ ಎಕ್ಸಿಬಿಷನ್ ಮುಗಿಯುತ್ತಾ ಬಂತು. ಟೈಮ್ ಆಗಲೇ ಆಗಿದ್ದರಿಂದ ನರೇಶ್ ರಾಜ್ ಇಬ್ಬರು ಊಟ ಮುಗಿಸಿಕೊಂಡು ಸ್ಟಾಲ್ನಲ್ಲಿ ಇದ್ದ ಕಂಪನಿ ಐಟಮ್ಗಳನ್ನು ಪ್ಯಾಕ್ ಮಾಡಿ ಹೊರಟರು. ಬಾಯ್ ಕಣೋ ನರೇಶ್, ನೀನು ಈ ಐಟಮ್ಗಳನ್ನು ಆಫೀಸ್ ತಲುಪಿಸು ಪ್ಲೀಸ್. ನಾನೀಗ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ನನ್ನ ಅಮ್ಮ ನನಗೋಸ್ಕರ ವೇಟಿಂಗ್. ಈಗಾಗಲೇ 4 ಗಂಟೆ. ನಾನು ದೇವಸ್ಥಾನ ತಲುಪೋದು 5 ಆಗುತ್ತೆ ಬಿಡು ಅಂದ. ನರೇಶ್ ಅವನನ್ನೇ ದುರುಗುಟ್ಟಿ ನೋಡಿದ. ಬೆಳಗ್ಗೇನು ತಾನೇ ಎಲ್ಲ ಐಟಮ್ಗಳನ್ನು ತಂದೆ, ಈಗ ಇವನು ಹೇಳಿ ತಾನು ವಾಪಸ್ ತೆಗೆದುಕೊಂಡು ಹೋಗಬೇಕು ಅನ್ನೋ ಹಾಗೆ ಇತ್ತು ಅವನ ನೋಟ. ರಾಜ್ಗೆ ಅದು ಗೊತ್ತಾಗಿ ಜಾಣ ಮರಿ ಅಂತ ಕೆನ್ನೆ ತಟ್ಟಿ ಮುಂದೆ ಹೋದ. ಅಷ್ಟರಲ್ಲಿ ನರೇಶ್ ಜೋರಾಗಿ, ಓಕೆನಪ್ಪ, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ರಸ್ತೆಗಳಲ್ಲಿ ಹೊಂಡಗಳಿವೆ, ಮತ್ತೆ ಮಚ್ಚೆ ಹುಡುಗಿ ಅಂತ ರೋಡ್ ಸೈಡ್ ನೋಡಿಕೊಂಡು ಹಳ್ಳಕ್ಕೆ ಬಿದ್ದು ಬಿಟ್ಟಿಯಾ ಅಂತ ಹೇಳಿ ನಕ್ಕ. ರಾಜ್ ಅವನ ಹೊಟ್ಟೆಗೆ ಒಂದು ಗುದ್ದಿ ಇಬ್ಬರು ಬಾಚಿ ತಪ್ಪಿಕೊಂಡರು. ಇಬ್ಬರು ಬೀಳ್ಕೊಟ್ಟರು. ಸರಿಯಾಗಿ 5 ಗಂಟೆಗೆ ಪವಿತ್ರಮ್ಮ ದೇವಸ್ಥಾನದಲ್ಲಿ ಮಗನಿಗಾಗಿ ಕಾಯ್ತಾ ಇದ್ದರು. ಮಗ ಇನ್ನೂ ಬಂದಿರಲಿಲ್ಲ. ಎದೆಯಲ್ಲಿ ತಳಮಳ ಶುರುವಾಯಿತು ಅಮ್ಮನಿಗೆ. ಯಾಕೆ ಇನ್ನೂ ಬಂದಿಲ್ಲ ಅಂತ ಯೋಚಿಸುತ್ತಾ ದೇವಸ್ಥಾನದ ಮುಂದೆ ಇರುವ ಜಾಗದಲ್ಲಿ ಕಾದು ಕುಳಿತರು. ಪಿಂ ಪಿಂ ಹಾರನ್ ಕೇಳಿ ತಿರುಗಿ ನೋಡಿದರು. ರಾಜ್ ಬಂದಿದ್ದ. ಅಮ್ಮ ನಿರಾಳರಾದರು. ಅಬ್ಬಾ, ಸದ್ಯ ಈಗಲಾದರೂ ಬಂದೆಯಲ್ಲ, ನೀನು ಯಾಕೆ ಇನ್ನೂ ಬಂದಿಲ್ಲ ಅಂತ ಚಿಂತೆ ಶುರುವಾಗಿತ್ತು ನನಗೆ. ಅಯ್ಯೋ ಅಮ್ಮ, ಯಾಕೆ ಗಾಬರಿ ಆಗ್ತೀಯ? ನಾನೇ ಚಿಕ್ಕ ಮಗುನಾ? ಕೆಲಸ ಮುಗಿಸಿ ಬರಬೇಕಾದರೆ ಏನೋ ಒಂದು 5-10 ನಿಮಿಷ ತಡ ಆಗುತ್ತೆ. ಅದಕ್ಕೆ ಇಷ್ಟೊಂದು ಗಾಬರಿನಾ ಅಂತ ನಗಲು ಶುರು ಮಾಡಿದ. ಪವಿತ್ರಮ್ಮ ಮಗನಿಗೆ ಮೆಲ್ಲಗೆ ಹೊಡೆದು, ನಿನಗೆ ಎಲ್ಲಾನೋ ತಮಾಷೆ. ಅದೇನೋ ಅಂತಾರಲ್ಲ, ಬೆಂಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಅಂತ. ಸರಿ ಸರಿ ನಡಿ, ಲೇಟ್ ಆಯಿತು ಪೂಜೆಗೆ ಎನ್ನುತ್ತಾ ಮಗನ ಕೈ ಹಿಡಿದು ಒಳಗಡೆ ನಡೆದರು ಅಮ್ಮ. ದೇವರ ಮುಂದೆ ಭಕ್ತಿಯಿಂದ ನಿಂತರು ಇಬ್ಬರು. ಇವತ್ತು ಶಂಕರ ಆಚಾರ್ಯರ ಬದಲಿಗೆ ಅವರ ಮಗ ಪೂಜೆ ಮಾಡ್ತಾ ಇದ್ದರು. ಆರತಿ ತೆಗೆದುಕೊಳ್ಳುವಾಗ, ಸ್ವಾಮಿ, ಇವತ್ತು ಆಚಾರ್ಯರು ಬಂದಿಲ್ವಾ ಅಂತ ಅಮ್ಮ ಕೇಳಿದರು. ಇಲ್ಲ, ಅವರು ಇವತ್ತು ಮನೆಯಲ್ಲೇ ಇದ್ದಾರೆ, ಯಾಕೋ ಹುಷಾರಿಲ್ಲ ಅಂತಿದ್ದರು ಅಂತ ಅಂದರು. ಹೌದೇ, ಏನಾಯಿತು? ನಿನ್ನೆ ಚೆನ್ನಾಗಿದ್ರಲ್ಲ? ಗಾಬರಿಯಿಂದ ಕೇಳಿದ ರಾಜ್. ಏನಿಲ್ಲ, ಸ್ವಲ್ಪ ನೆಗಡಿ ಜ್ವರ ಅಷ್ಟೇ ಎನ್ನುತ್ತಾ ಪೂಜೆಗೆ ಹೋದರು. ರಾಜ್ ದೇವಸ್ಥಾನಕ್ಕೆ ಸುತ್ತು ಬರುತ್ತಾ ಇದ್ದ. ದೇವರಿಗೆ ದೀರ್ಘದಂಡ ನಮಸ್ಕಾರ ಹಾಕಿ ಏಳುತ್ತಾ ಇರಬೇಕಾದರೆ ಅದೇ ಮಚ್ಚೆ ಹುಡುಗಿ, ಆದರೆ ಮುಖ ಸರಿಯಾಗಿ ಕಾಣಲಿಲ್ಲ. ಯಾವುದೋ ಹೆಂಗಸಿನ ಜೊತೆ ಮಾತನಾಡುತ್ತಾ ಇದ್ದಾಳೆ. ರಾಜ್ ನೋಡುತ್ತಾ ಇದ್ದವ ಇನ್ನೇನು ಮಾತನಾಡಿಸಬೇಕು ಎನ್ನುವಷ್ಟರಲ್ಲಿ ಆ ಹುಡುಗಿ ಆ ಹೆಂಗಸಿನ ಕಾಲಿಗೆ ನಮಿಸಿ ಅಲ್ಲಿಂದ ಹೊರಟು ಹೋದಳು. ಆಗಲೇ ರಾಜ್ ಆ ಹೆಂಗಸಿನ ಮುಖ ನೋಡಿದ. ಅರೆ, ನನ್ನ ಅದೃಷ್ಟವೇ,
ಎಂದು ಮನಸ್ಸಿನಲ್ಲೇ ಅಂದುಕೊಂಡ. ಆ ಹೆಂಗಸನ್ನು ನೋಡಿ ಅವನಿಗೆ ಖುಷಿಯಾಯಿತು. ಅದು ಮತ್ಯಾರೂ ಅಲ್ಲ, ಅವನ ಅಮ್ಮ. ಓಡಿ ಹೋಗಿ ಅಮ್ಮನನ್ನು ತಪ್ಪಿ ಹಿಡಿದ. ಗಂಡೇ ಆಗಲಿ ಹೆಣ್ಣೇ ಆಗಲಿ ಮದುವೆ ವಯಸ್ಸಿಗೆ ಬಂದಾಗ ಎಲ್ಲರೂ ಒಂದೇ. ಅಮ್ಮ, ನಿನಗೆ ಆ ಹುಡುಗಿ ಗೊತ್ತಾ? ಯಾವ ಹುಡುಗಿನೋ ನೀ ಕೇಳ್ತಾ ಇರೋದು ಅಂದರು ಅಮ್ಮ. ಅದೇ ನಿನ್ನ ಜೊತೆ ಮಾತನಾಡುತ್ತಾ ಇದ್ಲಲ್ಲ ಅವಳು ಅಂದ. ಅವಳಾ? ಅಯ್ಯೋ, ನಿನಗೆ ಗೊತ್ತಿರೋಳೆ ಕಣೋ ಅಂದಾಗ ಅವನ ತಲೆಯಲ್ಲಿ ಹುಳ ಬಿಟ್ಟ ಹಾಗೆ ಆಯಿತು. ಯಾರಮ್ಮ, ಗೊತ್ತಾಗ್ತಾ ಇಲ್ಲ ಅಂತ ತಲೆ ಕೆರೆದುಕೊಂಡ. ಅಯ್ಯೋ, ನಿನ್ನ ಶಾಲೆಯಲ್ಲಿ ನಿನಗಿಂತ 2 ವರ್ಷ ಕೆಳಗಿನ ಕ್ಲಾಸ್ನಲ್ಲಿ ಓದುತ್ತಾ ಇದ್ಲು, ಜ್ಞಾಪ್ಸು ಅಂದಾಗ ಅವನಿಗೆ ಇನ್ನೂ ತಲೆ ಕೆಟ್ಟಿತು. ಅದೇ ನೀನೊಂದಿನ ಸ್ಕೂಲ್ನಲ್ಲಿ ಬಿದ್ದಾಗ ತಮ್ಮ ಮಗಳಿಗೆ ಊಟ ತಂದಿದ್ದ ಅವರು ನಿನ್ನ ಗಾಯವನ್ನು ತೊಳೆದು ಪಕ್ಕದ ಅಂಗಡಿಯಿಂದ ಔಷಧಿ ತಂದು ಹಾಕಿದ್ದರಲ್ಲ, ಆ ಆಂಟಿ ಮಗಳು ಎಂದರು. ಹೋ, ಸಾಗರಿ ಆಂಟಿ ಮಗಳಾ ಅಂದ. ಹ್ಞೂ ಕಣೋ, ಅವಳೇ ಸಮನ್ವಿ ಅಂದರು. ಓ ಹೌದಾ, ಏನು ಮಾಡ್ತಾ ಇದ್ದಾಳೆ ಅಂತ ಕೇಳಿದೀಯಾ ಅಂತ ಕೇಳಿದ. ಅವಳು BSc B.Ed ಅಂತೆ ಕಣೋ, ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅಂತ ಅಂದ್ಲು. ಈಗ ಯಾವುದೋ ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳಂತೆ. ಯಾಕೋ ಇಷ್ಟೊಂದು ವಿಚಾರಿಸುತ್ತಾ ಇದ್ದೀಯಾ? ಏನು ಸಮಾಚಾರ ಅಂತ ಹುಬ್ಬು ಹಾರಿಸಿದರು. ಅದೇ ಅವಳ ಬಲಕೆನ್ನೆ ನೋಡಿದೀಯಾ ಅಂತ ಅಂದ ತುಸು ನಾಚುತ್ತ. ಯಾಕೆ, ಏನಾಯ್ತು ಅಂತ ಏನೂ ತಿಳಿಯದೇ ಇರುವ ಹಾಗೆ ಕೇಳಿದರು ಅಮ್ಮ. ಅದೇ ಅವಳ ಕೆನ್ನೆಯಲ್ಲಿ ಮಚ್ಚೆ ಇದೆ ಅಲ್ವಾ ಅಂದ. ಹೋ, ಈಗ ಆಚಾರ್ಯರು ಹೇಳಿದ್ದ ಹುಡುಗಿ ಇವಳೇ ಅಂತ ನಿನ್ನ ಅನಿಸಿಕೆ ಅಲ್ವಾ ಅಂದರು. ಅದೇ. ನಿನಗೆ ಹುಡುಗಿ ಓಕೆ ಅಂದರೆ ಮುಂದಿನ ಭಾನುವಾರ ಹುಡುಗಿ ನೋಡೋ ಶಾಸ್ತ್ರ ಇಟ್ಕೊಳ್ಳೋಣ, ಬೇರೆ ದಿನ ನಮಗೂ ರಜಾ ಇಲ್ವಲ್ಲ ಅಂದಾಗ, ನೀನೇನು ಹೇಳ್ತೀಯೋ ಹಾಗೆ ಕಣಮ್ಮ, ಮಹಾರಾಣಿ ಅವರ ಆಜ್ಞೆ ಅಂತ ಬೆನ್ನು ಬಗ್ಗಿಸಿದ. ಅವನ ಕಿವಿ ಹಿಡಿದು, ಆಸೆ ನೋಡು ಹುಡುಗಿ ನೋಡೋಕೆ, ಅದಕ್ಕೆ ನಾನು ಬೇರೆ ಮಹಾರಾಣಿ ನಿನಗೆ ಅಂತ ಹೇಳಿದರು ನಗುತ್ತಾ. ಬೈಕೇರಿ ಮನೆಗೆ ಹೊರಟರು. ಸೂರ್ಯ ತನ್ನ ಮನೆಗೆ ಪ್ರಯಾಣ ಬೆಳೆಸುತ್ತಾ ಇದ್ದ. ಚಂದ್ರನ ಆಗಮನ ಆಗುತ್ತಾ ಇತ್ತು. ತಂಪನೆ ಗಾಳಿಗೆ ಮೈ ಒಡ್ಡುತ್ತಾ ಇಬ್ಬರು ಮನೆ ಕಡೆ ಹೋಗುತ್ತಾ ಇದ್ದಾರೆ. ಅಕ್ಕಿಗಳು ಕೂಡ ಗೂಡು ಸೇರುವ ತವಕದಲ್ಲಿ ಇವೆ. ಇಬ್ಬರು ಮನೆಗೆ ತಲುಪಿದರು. ರಾಮು ಮನೆ ಕಾಯುತ್ತಾ ಇದೆ. ಅಜ್ಜಿ ಮನೆ ಎದುರಿನ ಹಜಾರದಲ್ಲಿ ಈಸಿ ಚೇರ್ ಹಾಕಿ ಕುಳಿತಿದ್ದಾಳೆ. ಎಲ್ಲ ಅದು ಇದು ಮಾತನಾಡಿ ಎಲ್ಲರೂ ಊಟ ಮಾಡುತ್ತಾ ಇರಬೇಕಾದರೆ ಹುಡುಗಿ ನೋಡಲು ಹೋಗುವ ಬಗ್ಗೆ ಅಜ್ಜಿಗೆ ಹೇಳಿದಾಗ, ನಾನು ಯಾಕೆ ವಿಧವೆ ಅಂತ ಅಂದರು. ಅಜ್ಜಿ, ನೀನು ಹೀಗೆಲ್ಲ ಹೇಳಬಾರದು. ಅಪ್ಪ ತೀರಿ ಹೋದಾಗ ನನ್ನನ್ನು ನೋಡಿಕೊಂಡವರು ಯಾರೋ? ನಾನು ಬಿದ್ದಾಗ ನನ್ನ ಎತ್ತಿ ಮುದ್ದು ಮಾಡಿದವರು ಯಾರೋ? ನೀನು ಬಂದಿಲ್ಲ ಎಂದರೆ ನಾನು ಹೋಗಲ್ಲ ಅಂತ ಮುಖ ತಿರುಗಿಸಿ ಕೂತ. ಇಬ್ಬರು ಅವನ ಬಳಿ ಬಂದು ಅವನನ್ನು ತಬ್ಬಿ ಹಿಡಿದರು. ನೀನು ಹೋಗದೆ ಹುಡುಗಿ ಯಾರನ್ನು ನೋಡಬೇಕು ಅಂತ ಜೋರಾಗಿ ನಕ್ಕರು ಅಜ್ಜಿಯೇ. ಮಾರನೇ ದಿನ ರಾಜ್ ಆಫೀಸ್ಗೆ ಹೊರಟ. ಜೊತೆಗೆ ಅಮ್ಮನೂ ಹೊರಟರು. ಯಾವಾಗಲೂ ಅವರಿಬ್ಬರು ಒಟ್ಟಿಗೆ ಹೋಗುವುದು ತಾನೆ. ಅಜ್ಜಿ ರಾಮು ಇಬ್ಬರನ್ನು ಬೀಳ್ಕೊಟ್ಟರು. ನರೇಶ್ ಒಂದೊಂದು ಬಾರಿ ಅಮ್ಮನಿಗೆ ರಜಾ ಇದ್ದ ದಿನ ಬರ್ತಾ ಇದ್ದ. ಆದರೆ ನ್ಯಾನ್ಸಿ ಸಹವಾಸ ಮಾಡಿದಾಗಿನಿಂದ ಅಮ್ಮ ನರೇಶ್ ಯಾರೂ ಬೇಕಾಗಿರಲಿಲ್ಲ ರಾಜ್ಗೆ. ಇಷ್ಟು ವರ್ಷ ತನ್ನ ಜೊತೆಗೆ ಇದ್ದ ಮಗ ಇದ್ದಕ್ಕಿದ್ದಂತೆ ತನ್ನನ್ನು ಮರೆತಿದ್ದು ಅಮ್ಮನಿಗೆ ಎಷ್ಟು ನೋವು ಕೊಟ್ಟಿರಬೇಡ. ಆದರೆ ಅವಳು ಕ್ಷಮೆಯ ಧರಿತ್ರಿ ಅಲ್ವಾ. ಅಮ್ಮನನ್ನು ಅವರ ಆಫೀಸ್ ಬಳಿ ಇಳಿಸಿ ತನ್ನ ಆಫೀಸ್ನತ್ತ ನಡೆದ. ಆಫೀಸ್ ತಲುಪಿದ ಹಾಗೆ ನರೇಶ್ ಹಲ್ಲು ಕಿರಿದು ನಿಂತಿದ್ದ. ಏನೋ ನಿನ್ನ ಬೆಳೆದಿಂಗಳ ಬಾಲೆ ಸಿಕ್ಕಳ ಅಂತ ಛೇಡಿಸಿದ. ಅವನನ್ನು ಬದಿಗೆ ಕರೆತಂದು, ಲೇ, ಅವಳು ಯಾರು ಗೊತ್ತೇನೋ? ಅವಳು ನನಗೆ ನನ್ನ ಅಮ್ಮನಿಗೆ ಎಲ್ಲ ಪರಿಚಯ ಕಣೋ ಅಂದ. ಹೌದಾ, ಯಾರೋ ಅದು ಅಂತ ಕುತೂಹಲದಿಂದ ಕೇಳಿದ ನರೇಶ್. ನಮ್ಮ ಜೂನಿಯರ್ ಸಮನ್ವಿ ಕಣೋ ಅಂದ. ಹೋ, ಆ ಮೋಟು ಜಡೆ ಹುಡುಗಿನಾ ಅಂತ ರಾಗ ಹೇಳಿದ. ಸಮನ್ವಿ ಪಿ ಕಣೋ, ಬಿ ಅಲ್ಲ ಅಂದ. ಹೋ, ಅವಳ? ಆಗಲೇ ಚಂದುಳ್ಳಿ ಚೆಲುವೆ ಅವಳು. ಈಗ ಹೆಂಗಿದ್ದಾಳೋ ಎನ್ನುತ್ತಾ ಸ್ಕೂಲ್ ಜೀವನಕ್ಕೆ ಹೋಯಿತು ಅವನ ಮನಸ್ಸು. ಲೋ ಬಾರೋ ಈ ಲೋಕಕ್ಕೆ, ನನಗೆ ಹುಡುಗಿ ನೋಡ್ತಾ ಇರೋದು, ನಿನಗೆ ಅಲ್ಲ, ಆಯ್ತಾ ಅಂತ ಕಾಲೆಳೆದ. ಲೋ, ನೀನಾಗಲೇ ಅವಳಿಗೆ ಕಾಳಾಗ್ತಾ ಇದ್ದೆ ಅನ್ಸುತ್ತೆ ಅಲ್ವಾ? ಇದು ಓಲ್ಡ್ ಲವ್ ಸ್ಟೋರಿ ಹಂಗಾದ್ರೆ ನಡೀಲಿ ನಡೀಲಿ ಅಂತ ಅವನು ಕಾಲೆಳೆದ. ಹಂಗೇನೂ ಇಲ್ಲ ಕಣೋ, ಈ ಭಾನುವಾರ ಹುಡುಗಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಯಾರಿಗೂ ಈಗಲೇ ವಿಷಯ ಹೇಳಬೇಡ.
ಅಂತಂದ ಗುಟ್ಟಿನಲ್ಲಿ. ಸರಿ ಬಿಡೋ, ಆಲ್ ದ ಬೆಸ್ಟ್ ಅಂತ ಹೇಳಿ ಕಣ್ಣು ಮಿಟುಕಿಸಿದ. ಇಬ್ಬರೂ ಗೆಳೆಯರು ನಗುತ್ತಾ ಕೆಲಸ ಶುರು ಮಾಡಿದರು. ಅಷ್ಟೊತ್ತಿಗೆ ಗಮ್ಮನೆ ಸೆಂಟ್ ಪರಿಮಳ ಮೂಗಿಗೆ ಬಡಿಯಿತು. ರಾಜ್ಗೆ ಅದು ಯಾರು ಅಂತ ಗೊತ್ತಾಯಿತು. ರಾಜ್ ಮೆತ್ತಗೆ ಅಲ್ಲಿಂದ ಕಾಲ್ ತೆಗೆಯಲು ಹೊರಟ. ಆದರೆ ಆಗಲೇ ಅವಳು ಬಂದು ಅವನ ಬೆನ್ನು ಹಿಡಿದು ಹಾಗಿತ್ತು. ಹಾಯ್ ರಾಜ್, ಯಾಕೆ ನನ್ನ ನೋಡಿಯೂ ನೋಡದಂತೆ ಹೋಗ್ತಾ ಇದೀಯಾ ಅಂದಳು ನ್ಯಾನ್ಸಿ. ನರೇಶ್, ನನಗೆ ಸ್ವಲ್ಪ ಕೆಲಸ ಇದೆ, ನಾ ಹೋಗ್ತೀನಿ ಅಂತ ಅವಳಿಗೆ ಉತ್ತರ ಕೊಡದೆ ರಾಜ್ ಹೊರಟ. ನರೇಶನಿಗೆ ಒಳಗೊಳಗೆ ನಗು ಬಂತು. ಆದರೂ ತಡೆದು ಸರಿ ಕಣೋ ಅಂದ. ಮೇಡಮ್, ಸ್ವಲ್ಪ ಆಮೇಲೆ ಬನ್ನಿ, ಈಗ ರಾಜ್ ಅವರು ಬ್ಯುಸಿ ಇದ್ದಾರೆ, ಹೋಗಿ ಮೇಡಮ್ ಅಂತ ನ್ಯಾನ್ಸಿ ಕಡೆ ತಿರುಗಿ ಹೇಳಿದ. ನ್ಯಾನ್ಸಿಗೆ ಬಹಳ ಸಿಟ್ಟು ಬಂತು. ಯಾಕೆ ರಾಜ್ ತನ್ನನ್ನು ಹೀಗೆ ಅವಾಯ್ಡ್ ಮಾಡ್ತಾ ಇದ್ದಾನೆ ಅನ್ನಿಸಿ ಅವನ ಹಿಂದೆನೇ ರಾಜ್ ರಾಜ್ ಅಂತ ಅವನ ಹಿಂದೆ ಓಡಿದಳು. ಅಷ್ಟರಲ್ಲಿ ವಾಚ್ಮ್ಯಾನ್ ಬಂದು ಮೇಡಮ್ ಪ್ಲೀಸ್ ಆಚೆ ಹೋಗಿ ಅಂದ. ತನ್ನ ತುಂಡುಗೆಯನ್ನು ಸರಿ ಮಾಡಿಕೊಳ್ಳುತ್ತಾ ತನ್ನ ಬಲಗಾಲನ್ನು ಎತ್ತಿ ತುಳಿದಳು. ಮುಸುಗುಡುತ್ತಾ ಆಚೆ ಹೋದಳು. ಅಲ್ಲೇ ಅವನಿಗಾಗಿ ಕಾದು ಕುಳಿತಳು. ಸಂಜೆ ಅವನು ಬಂದಾಗ, ಹೇ ರಾಜ್, ವಾಟ್ ಹ್ಯಾಪನ್ಸ್, ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀಯಾ ಅಂತ ಪ್ರಶ್ನಿಸಿದಳು. ಇಲ್ವಲ್ಲ, ಹಾಯ್ ನ್ಯಾನ್ಸಿ, ಹೌ ಆರ್ ಯು ಅಂತ ಪೆಚ್ಚು ಪೆಚ್ಚಾಗಿ ನಕ್ಕ. ಇಲ್ಲ, ಐ ಡೋಂಟ್ ಬಿಲೀವ್ ಯು, ಯಾಕೋ ನೀನು ನನ್ನ ಹತ್ತಿರ ಮಾತನಾಡ್ತಾ ಇಲ್ಲ. ಎಷ್ಟು ಸಾರಿ ಕಾಲ್ ಮಾಡಿದೆ, ರಿಸೀವ್ ಮಾಡ್ತಾನೆ ಇಲ್ಲ, ಯಾಕೆ ಅಂದಳು. ಅದು ನನ್ನ ಫೋನ್ ಸರಿ ಇಲ್ಲ ಅಂತ ಹೇಳಿ ಬೈಕೇರಿ ಹೊರಟು ಹೋದ. ನ್ಯಾನ್ಸಿ ಕಿರಿಚುತ್ತಾ ನಿಂತಿದ್ದಳು. ಆ ದಿನ ಹೇಗೋ ತಪ್ಪಿಸಿಕೊಂಡ, ಹಾಗಂತ ದಿನ ತಪ್ಪಿಸಲು ಸಾಧ್ಯ ಇಲ್ಲ. ಮೊದಲು ಹುಡುಗಿ ನೋಡೋ ಶಾಸ್ತ್ರ ಮುಗಿಯಲಿ, ಮತ್ತೆ ಹೇಗಾದರೂ ಹೇಳಲೇಬೇಕಲ್ಲ ಅಂತ ಅಂದುಕೊಳ್ಳುತ್ತಾ ಮನೆ ತಲುಪಿದ. ಹೋದ ತಕ್ಷಣ ಕ್ಯಾಲೆಂಡರ್ನಲ್ಲಿ ಆ ದಿನದ ತಾರೀಖನ್ನ ಪೆನ್ನಿನಲ್ಲಿ ಹೊಡೆದ. ಅಜ್ಜಿ ಅಮ್ಮ ಒಬ್ಬರಿಗೊಬ್ಬರು ಮುಖ ಮುಖ ನೋಡಿ ಮುಸಿ ಮುಸಿ ನಗುತ್ತಾ ಇದ್ದರು. ದಿನ ಇದೇ ರೀತಿ ಮಾಡುತ್ತಾ ಇದ್ದ. ಅಂತೂ ಇಂತೂ ಅವನು ಕಾಯುತ್ತಾ ಇದ್ದ ದಿನ ಬಂದೇ ಬಿಟ್ಟಿತು. ರಾಜ್ ಬೆಳಗ್ಗೆನೇ ಎದ್ದು ರೆಡಿಯಾದ. ಮಗನ ಸಂಭ್ರಮವನ್ನು ನೋಡಿ ತಾಯಿ ಮನ ಹಿರಿ ಹಿರಿ ಹಿಗ್ಗಿತು. ಮೂವರು ಹುಡುಗಿ ನೋಡುವ ಶಾಸ್ತ್ರಕ್ಕೆ ಹೊರಟರು. ಇವರ ಜೊತೆ ಶಂಕರ ಆಚಾರ್ಯರು ಸಹ ಹೊರಟರು. ಅಪ್ಪ ಇಲ್ಲದ ರಾಜ್ಗೆ ಶಂಕರ ಆಚಾರ್ಯರೇ ಎಲ್ಲ. ಅವರೇ ನಿಂತು ಮದುವೆ ಮಾಡಿಸಲು ಸಿದ್ಧರಾಗಿದ್ದರು. ಹುಡುಗಿ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಒಂದು ಸಣ್ಣ ನದಿಯ ಮುಂದೆ ಅವರ ಮನೆ ಇತ್ತು. ಸಮನ್ವಿ ಸಾಗರಿ ಪುನೀತ್ ಅವರ ಒಬ್ಬಳೆ ಮಗಳು. ಒಬ್ಬಳೆ ಮಗಳೆಂದು ಅವಳನ್ನು ಮುದ್ದಾಗಿ ಸಾಕಿರಲಿಲ್ಲ. ಅಪ್ಪ ಸರ್ಕಲ್ ಇನ್ಸ್ಪೆಕ್ಟರ್, ಕಾಸಿಗೆ ಏನೂ ಬರ ಇರಲಿಲ್ಲ. ಒಳ್ಳೆ ಹುಡುಗ ಅಳಿಯನು ಆಗಬೇಕೆನ್ನುವುದು ಅವರ ಮಹದಾಸೆ. ಪುನೀತ್ ರವರು ಬಿಳಿ ಶರ್ಟ್ ಬಿಳಿ ಪಂಚೆ ಉಟ್ಟುಕೊಂಡು ಹಾಲಿನಲ್ಲಿ ಪೇಪರ್ ಓದುತ್ತಾ ಕುಳಿತಿದ್ದರು. ಸಾಗರಿರವರು ಮಗಳನ್ನು ಸಿಂಗರಿಸುತ್ತಾ ಇದ್ದಾರೆ. ಪೇಪರ್ ಓದುತ್ತಿದ್ದ ಪುನೀತ್ ಎದ್ದು ಬಂದು, ಇನ್ನೂ ರೆಡಿ ಆಗಿಲ್ವೇನೋ, ಅವರು ಬರೋ ಹೊತ್ತಾಯಿತು ಎಂದು ಹೇಳಿದರು. ಸರಿ ಸರಿ ಆಯಿತು, ಅಡುಗೇನೂ ರೆಡಿಯಾಗಿದೆ, ನೀವೇನೂ ಯೋಚಿಸಬೇಡಿ ಎಂದರು ಸಾಗರಿ. ಒಮ್ಮೆ ಮಗಳನ್ನು ತೃಪ್ತಿಯಿಂದ ನೋಡಿ ಒಂದು ನಗೆ ಬೀರಿ ಹೊರನಡೆದರು ಪುನೀತ್. ಇತ್ತ ರಾಜತಾಯಿ ಪವಿತ್ರಮ್ಮ ಜೊತೆಗೆ ಆಚಾರ್ಯರು ಅಜ್ಜಿ ಜೊತೆಗೆ ಬಂದಿದ್ದರು. ಮನೆ ಎದುರು ನದಿ ನೋಡಿ ಅರ್ಧ ಖುಷಿಯಾಗಿದ್ದ ರಾಜ್. ಅವಳು ಒಬ್ಬಳೆ ಮಗಳು ಅಂತ ಅವನಿಗೆ ಮೊದಲೇ ಗೊತ್ತಿತ್ತು. ಹೂವು ಹಣ್ಣು ತಾಂಬೂಲದ ಜೊತೆಗೆ ರಾಜ್ ಎಲ್ಲರ ಜೊತೆಗೆ ಹುಡುಗಿ ಮನೆ ಪ್ರವೇಶ ಮಾಡಿದ. ರಾಜ್ಗೆ ಹುಡುಗಿ ನೋಡೋವರೆಗೂ ಸಮಾಧಾನವಿರಲಿಲ್ಲ. ಎಲ್ಲರೂ ಉಭಯ ಕುಶಲೋಪರಿ ವಿಚಾರಿಸುತ್ತಿದ್ದರೆ ರಾಜ್ ಕಣ್ಣು ಹುಡುಗಿಗಾಗಿ ಹುಡುಕುತ್ತಿತ್ತು. ಕಡೆಗೂ ಇಷ್ಟು ದಿನ ಕಾಯುತ್ತಿದ್ದ ಗಳಿಗೆ ಬಂದೇ ಬಿಟ್ಟಿತು. ಸಮನ್ವಿ ಕೈಯಲ್ಲಿ ಕಾಫಿ ಹಿಡಿದುಕೊಂಡು ಬರುತ್ತಿದ್ದಾಳೆ. ತಲೆ ತುಂಬ ಹೂವು ಮುಡಿದಿದ್ದಾಳೆ. ತೆಳ್ಳಗೆ ಮೇಕಪ್ ಮಾಡಿದ್ದಾಳೆ. ಅವಳ ಹಾಲು ಬಣ್ಣದ ಮೈಗೆ ಮೇಕಪ್ ಯಾಕೆ? ಅವಳ ಕೆನ್ನೆ ಮೇಲಿನ ಮಚ್ಚೆ ರಾಜ್ನನ್ನು ನೋಡಿ ನಗುತ್ತಿದೆ. ಬಿಟ್ಟ ಕಣ್ಣು ಬಿಡದಂತೆ ರಾಜ್ ನೋಡುತ್ತಿದ್ದಾನೆ. ಅವನ ನೋಟವನ್ನು ಎದುರಿಸಲಾಗದೆ ಸಮನ್ವಿ ತನ್ನ ಮುಖವನ್ನು ಬೇರೆ ಕಡೆಗೆ ತಿರುಗಿಸಿದಳು. ಒಮ್ಮೆ ನಕ್ಕಳು. ಆಹಾ, ಎಂಥ ಸುಂದರ ನಗು! ರಾಜ್ ಗರಬಡಿದವನಂತೆ ಕುಳಿತಿದ್ದಾನೆ. ಅವನ ಬಾಯಲ್ಲಿ ಮಾತೇ ಬರುತ್ತಿಲ್ಲ. ಇಷ್ಟು ಚಂದದ ಹುಡುಗಿ, ಇವಳ ಮುಂದೆ ನ್ಯಾನ್ಸಿ ಏನು ಮಹಾ. ಈಗ ಅವಳ ಬಗ್ಗೆ ಯಾಕೆ ಯೋಚನೆ ಅಂತ ತನ್ನ ತಲೆಗೆ ತಾನೇ ಹೊಡೆದುಕೊಂಡ. ಅವನನ್ನ ನೋಡಿ, ಏನ್ ರಾಜ್, ಹುಡುಗಿ ಒಪ್ಪಿಗೆ ಏನೋ ಎಂಬ ಶಂಕರ ಆಚಾರ್ಯರ ಪ್ರಶ್ನೆ ಕೇಳಿ ರಾಜ್ ವಾಸ್ತವಕ್ಕೆ ಬಂದ. ಈಗಲೇ ಮದುವೆಯಾಗು ಅಂದರೆ ನಿಂತ ಕಾಲಲ್ಲಿ ತಾಳಿ ಕಟ್ಟಿಬಿಡ್ತೀನಿ ಎಂದು ಹೇಳಿ ಒಂದು ಓರೆ ನೋಟ ಸಮನ್ವಿ ಕಡೆಗೆ ಬೀರಿದ ರಾಜ್.
ಸಮನ್ವಿ ನಾಚಿ ನೀರಾದಳು. ಎಲ್ಲರೂ ಕೊಳ್ಳೆಂದು ನಕ್ಕರು. ಹಾಗಾದರೆ ನಿಶ್ಚಿತಾರ್ಥ ಯಾವಾಗ ಇಟ್ಟುಕೊಳ್ಳೋಣ ಎಂದು ಕೇಳಿದರು ಪುನೀತ್. ನೀವು ಯಾವಾಗ ಹೇಳ್ತೀರೋ ಆವಾಗ, ನಮ್ಮದೇನೂ ಅಭ್ಯಂತರವಿಲ್ಲ ಎಂದು ಅಮ್ಮನ ಬಳಿ ಮಾತನಾಡಿ ಪವಿತ್ರಮ್ಮ ಹೇಳಿದರು. ರಾಜ್ ಖುಷಿಯಾದ. ನೋಡಿ, ನಿಮಗೆ ಹುಡುಗನ ಬಗ್ಗೆ ಏನೂ ಹೇಳಬೇಕಾಗಿಲ್ಲ. ಒಳ್ಳೆ ಹುಡುಗ, ಏನಂತೀರಿ? ನಿಮ್ಮ ಹುಡುಗಿ ಒಪ್ಪಿಗೆ ಬೇಕು ನಮಗೆ, ಆಮೇಲೆ ನಿಶ್ಚಿತಾರ್ಥ ಅಂದರು ಆಚಾರ್ಯರು. ಇವರು ಹೇಳಿದ ಹಾಗೆ ಇದ್ದಾಳಲ್ಲ ಹುಡುಗಿ, ಇವರಿಗೆ ಇನ್ನೂ ಯಾಕೆ ಡೌಟ್? ಗೊಣಗಿಕೊಂಡ ರಾಜ್. ಸಮನ್ವಿ ತಲೆ ತಗ್ಗಿಸಿ ಕುಳಿತಳು. ಒಪ್ಪಿಗೆ ಸಿಕ್ಕಾಯ್ತು ಅಂತ ಪುನೀತ್ ಹೇಳಿದಾಗ ಎಲ್ಲರೂ ಆನಂದದಿಂದ ತೇಲಾಡಿದರು. ರಾಜ್ ಹೃದಯ ಹಾರಾಡಿತು. ಆಚಾರ್ಯರು ಒಳ್ಳೆ ಮುಹೂರ್ತ ನೋಡಿ, ಇನ್ನು 15 ದಿನಗಳಲ್ಲಿ ಒಳ್ಳೆಯ ಮುಹೂರ್ತ ಇದೆ, ಆ ದಿನಾನೇ ಮಾಡೋಣ, ಏನಂತೀರಿ ಅಂತ ಹೇಳಿದಾಗ ಎಲ್ಲರೂ ಒಪ್ಪಿಗೆ ಸೂಚಿಸಿದರು. ರಾಜ್ ಸಮನ್ವಿ ತಮ್ಮ ತಮ್ಮ ಫೋನ್ ನಂಬರ್ ಬದಲಾಯಿಸಿಕೊಂಡರು. ಎಲ್ಲರೂ ಸಂತೋಷದಿಂದ ಮಾತನಾಡಿ ಊಟ ಮಾಡಿ ಬೀಳ್ಕೊಂಡರು. ಮಾರನೇ ದಿನ ಆಫೀಸಿನಲ್ಲಿ ಎಲ್ಲರಿಗೂ ಸಿಹಿ ಹಂಚಿದ ರಾಜ್. ನ್ಯಾನ್ಸಿ ಇವತ್ತು ಆಫೀಸ್ಗೆ ರಾಜ್ನನ್ನು ನೋಡಲು ಬಂದಿದ್ದಳು. ಇದಕ್ಕೆ ತಾನೇ ನೀನು ನನ್ನ ಅವಾಯ್ಡ್ ಮಾಡ್ತಾ ಇದ್ದಿದ್ದು ಅಂತ ಕೇಳಿದಳು. ಮೇ ಬಿ, ಮೇ ನಾಟ್ ಬಿ. ಈಗ ನನಗೆ ಮದುವೆ ಫಿಕ್ಸ್ ಆಗಿದೆ, ಸೊ ಹಿಂದಿನ ದಿನಗಳನ್ನೆಲ್ಲ ಮರೆತು ಬಿಡೋಣ ಎಂದು ನೇರವಾಗಿ ಹೇಳಿದ ರಾಜ್. ಮುಖ ಸಿಂಡರಿಸಿಕೊಂಡು ಅಲ್ಲಿಂದ ಹೊರಟು ಹೋದಳು ನ್ಯಾನ್ಸಿ. ಅವಳಿಗೆ ಮುಖಕ್ಕೆ ಹೊಡೆದ ಹಾಗೆ ಆಗಿತ್ತು. 1 ತಿಂಗಳ ಒಳಗಾಗಿ ರಾಜ್ ಸಮನ್ವಿ ಮದುವೆ ವಿಜೃಂಭಣೆಯಿಂದ ನಡೆಯಿತು. ಕುಟುಂಬದ ಎಲ್ಲರೂ ಮದುವೆಗೆ ಬಂದು ಶುಭ ಹಾರೈಸಿ ಹೋದರು. ಮೆರೂನ್ ಬಣ್ಣದಲ್ಲಿ ಗೋಲ್ಡನ್ ಜರಿಯುಳ್ಳ ಸೀರೆಯನ್ನು ಹುಟ್ಟು ಅತಿ ಸುಂದರವಾಗಿ ಕಾಣಿಸುತ್ತಿದ್ದಳು ಸಮನ್ವಿ. ಬಿಳಿ ಬಣ್ಣದ ಶರ್ಟು, ಬಿಳಿ ಬಣ್ಣದ ಪಂಚೆ ಧರಿಸಿ ಮುದ್ದಾಗಿ ಕಾಣಿಸುತ್ತಿದ್ದ ರಾಜ್. ಅಜ್ಜಿ ಅಮ್ಮ ಎಲ್ಲರೂ ಮದುಮಕ್ಕಳ ದೃಷ್ಟಿ ತೆಗೆದರು. ಅಕ್ಕಿ ಸೇರನ್ನು ಹೊದ್ದು ರಾಜ್ ಮನೆಯನ್ನು ಬೆಳಗಲು ಬಲಗಾಲಿಟ್ಟು ಮನೆಯೊಳಗೆ ಕಾಲಿಟ್ಟಳು ಸಮನ್ವಿ. ಮದುವೆ ದಿನ ಮೊದಲ ರಾತ್ರಿ ಹೊತ್ತಿನಲ್ಲಿ ಸಮನ್ವಿ ರಾಜ್ ರೂಮಿನಲ್ಲಿ ಇದ್ದಾರೆ. ಪವಿತ್ರಮ್ಮ ಹಾಲಿನಲ್ಲಿರುವ ಸೋಫಾದ ಮೇಲೆ ಕುಳಿತು ಕಣ್ಣೀರು ಸುರಿಸುತ್ತಿದ್ದಾರೆ. ಅರೆ, ಇದೇನಿದು? ಯಾಕೆ ಕಣ್ಣೀರು? ಹೌದು, ಇದು ಆನಂದ ಬಾಷ್ಪ. ಹಿಂದಿನ ದಿನಗಳನ್ನು ನೆನಪಿಸಿಕೊಂಡರು ಪವಿತ್ರಮ್ಮ. ಹೌದು, ತಾನು ಮತ್ತು ಆಚಾರ್ಯರು ಸೇರಿ ಉಪಾಯ ಮಾಡದಿದ್ದರೆ ತನ್ನ ಮಗನ ಬಾಳು ಏನಾಗುತ್ತಿತ್ತು ಎಂದು ಯೋಚಿಸಿದರು. ಒಂದು ದಿನ ರಾಜ್ ಸ್ನೇಹಿತ ನರೇಶ್ ಮನೆಗೆ ಬಂದಿದ್ದ. ಅಮ್ಮ, ನಿಮ್ಮ ಮಗ ಒಂದು ಹುಡುಗಿ ಜೊತೆ ಸುತ್ತಾಡುತ್ತಾ ಇದ್ದಾನೆ. ಆಕೆ ಒಳ್ಳೆಯವಳಲ್ಲ, ಅವಳು ಸುಮಾರು ಜನರಿಗೆ ಮೋಸ ಮಾಡಿದ್ದಾಳೆ. ನನ್ನ ಸಂಬಂಧಿಕ ಹುಡುಗನೇ ಅವಳಿಗೆ ಬಲಿಯಾಗಿದ್ದಾನೆ. ನಾನು ಹೇಳಿದರೆ ಅವನು ನನ್ನ ಮಾತು ಕೇಳುವುದಿಲ್ಲ. ಅವನಿಗೆ ಅವಳ ಮುಂದೆ ನಾವ್ಯಾರೂ ಕಾಣುತ್ತಾ ಇಲ್ಲ. ನೀವೇ ಅವನನ್ನು ದಾರಿಗೆ ತರಬೇಕು ಅಂತ ಹೇಳಿದ್ದ. ಇದನ್ನು ಕೇಳಿದ ಅಮ್ಮ ಗಾಬರಿಯಾದರು. ಅಪ್ಪನಿಲ್ಲದ ಮಗನನ್ನು ಇಷ್ಟು ಬೆಳೆಸಲು ಎಷ್ಟು ಕಷ್ಟಪಟ್ಟಿದ್ದರೂ ಅವರಿಗೆ ತಿಳಿದಿತ್ತು. ಯಥಾಪ್ರಕಾರ ಆಚಾರ್ಯರ ಬಳಿಗೆ ಬಂದು ಮಗನ ಜಾತಕ ತೋರಿಸಿ, ನನ್ನ ಮಗನ ಮದುವೆ ಬಗ್ಗೆ ಹೇಳಿ ಗುರುಗಳೇ ಎಂದು ಕಣ್ಣೀರಿಟ್ಟರು. ಯಾಕೆ ಅಳುತ್ತಿದ್ದಾಯೆ? ನಿಮ್ಮ ಮಗ ದಾರಿ ತಪ್ಪಿದಂತೆ ನಿಮಗೆ ಅನಿಸಿರಬಹುದು, ಆದರೆ ಅವನ ಜಾತಕದ ಪ್ರಕಾರ ಒಳ್ಳೆ ಹುಡುಗಿನೇ ಅವನ ಕೈ ಹಿಡಿಯುತ್ತಾಳೆ, ಹೆದರಬೇಡಿ ಎಂದರು. ಮತ್ತೆ ಮುಂದುವರಿಸಿ, ನಿಮ್ಮ ಮಗನನ್ನು ಮದುವೆಯಾಗುವ ಹುಡುಗಿಗೆ ಬಲಬದಿಯಲ್ಲಿ ಕೆನ್ನೆಯಲ್ಲಿ ಮಚ್ಚೆ ಇರುತ್ತದೆ. ಈ ಥರ ಯಾವುದಾದರೂ ಕನ್ಯೆಯ ಜಾತಕ ತಂದುಕೊಡಿ, ತಾಳೆ ಮಾಡಿ ನೋಡುತ್ತೇನೆ ಎಂದಿದ್ದರು. ಈಗ ಆಚಾರ್ಯರ ಬಳಿ ಮಗ ಮಾಡಿದ ಎಲ್ಲ ವಿಷಯವನ್ನು ಮುಚ್ಚುಮರೆಯಿಲ್ಲದೆ ಹೇಳಿದರು. ಸರಿ, ನೀವೊಂದು ಕೆಲಸ ಮಾಡಿ, ನಿಮ್ಮ ಪರಿಚಯದ ಹುಡುಗಿ ಯಾರಾದರೂ ಇದ್ದರೆ ಅವಳ ಜಾತಕ ತಂದುಕೊಡಿ, ಮಿಕ್ಕಿದ್ದೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು. ಇಷ್ಟು ಹೇಳಿದ ಮೇಲೆ ಅಮ್ಮ ಸಮಾಧಾನಗೊಂಡರು. ನಂತರ ಅವರ ಪರಿಚಯದ ಹುಡುಗಿ ಸಮನ್ವೀಳ ಜಾತಕ ತೋರಿಸಿ ಇವಳೇ ಹುಡುಗಿ ಎಂದು ಹೇಳಿದ ಮೇಲೆ ಒಂದು ದಿನ ರಾಜ್ನನ್ನು ಆಚಾರ್ಯದ ಬಳಿಗೆ ಹೋಗುವಂತೆ ಮಾಡಿ ಅಲ್ಲಿ ಅವನಿಗೆ ಮಚ್ಚೆ ಹುಡುಗಿಯ ವಿಷಯ ಹೇಳಿ ಮಾರನೇ ದಿನ ಎಕ್ಸಿಬಿಷನ್ನಲ್ಲಿ ದೇವಸ್ಥಾನದಲ್ಲಿ ಅವಳನ್ನು ಕಂಡು ಕಾಣದಂತೆ ತೋರಿಸಿ ಅವನ ಮನಸ್ಸಿನಲ್ಲಿದ್ದ ನ್ಯಾನ್ಸಿಯನ್ನು ತೆಗೆದು ಈ ಹುಡುಗಿಯ ಬಗ್ಗೆ ಪ್ರೀತಿ ಹುಟ್ಟುವಂತೆ ಮಾಡಿ ನಂತರ ಈಗ ಮದುವೆ ನಡೆಯಿತಲ್ಲ. ಇದಕ್ಕೆಲ್ಲ ಸೂತ್ರಧಾರರು ಆಚಾರ್ಯರು. ಅವರು ಇಲ್ಲವಾದಲ್ಲಿ ನನ್ನ ಮಗನ ಜೀವನ ದಿಕ್ಕಪಾಲಾಗುತ್ತಾ ಇತ್ತು ಎಂದು ಆಚಾರ್ಯರಿಗೆ ಮನಸ್ಸಲ್ಲೇ ನಮಸ್ಕರಿಸಿದರು. ಮದುವೆ ರಜಾ ಮುಗಿಸಿ ಆಫೀಸ್ಗೆ ಬಂದ ರಾಜ್. ಅಷ್ಟರಲ್ಲಿ ಅವನ ಆಫೀಸ್ನಲ್ಲಿ ಕೆಲಸ ಮಾಡುತ್ತಾ ಇದ್ದ ಒಬ್ಬ ಯುವಕ ಕಟ್ಟಡದ ಮೇಲಿನಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಕಾರಣ ಏನು ಎಂದು ಕೇಳಿದಾಗ ಲವ್ ಫೈಲೂರ್ ಅಂದ ನರೇಶ್.
ಯಾರನ್ನ ಲವ್ ಮಾಡ್ತಾ ಇದ್ದ ಅಂತ ಕೇಳಿದ್ರೆ ನೀನು ಶಾಕ್ ಆಗ್ತೀಯಾ ಅಂತ ನರೇಶ್ ಅಂದಾಗ, ಯಾರು ಅಂತ ರಾಜ್. ಇನ್ಯಾರೋ ನಿನ್ನ ನ್ಯಾನ್ಸಿ ಅಂತ ಹೇಳಿ ನಕ್ಕ. ಒಮ್ಮೆ ಆಕಾಶ ನೋಡಿ ಕೈ ಮುಗಿದ ರಾಜ್. ಎಲ್ಲ ಆಚಾರ್ಯರ ದಯೆ ಅಂದ. ನರೇಶ್ ಕೈಯಲ್ಲಿ ಒಂದು ಚಿನ್ನದ ಉಂಗುರ ಮಿರಮಿರನೆ ಮಿಂಚುತ್ತಾ ಇತ್ತು. ಅದು ಅವನ ಅಮ್ಮನ ಕೊಡುಗೆ ಅಂತ ರಾಜ್ಗೆ ಗೊತ್ತಾಗಲೇ ಇಲ್ಲ. ಇನ್ನು 3 ಜನ ಮನೆಯಲ್ಲಿ ನಿನಗಾಗಿ ಕಾಯ್ತಾ ಇರ್ತಾರೆ. ಎಂಥ ಲಕ್ಕಿ ಕಣೋ ನೀನು, ಎಂಜಾಯ್ ಕಣೋ ಅಂತ ನರೇಶ್ ನಕ್ಕ. ಇಬ್ಬರು ಆಲಂಗಿಸಿಕೊಂಡರು. ಮನೆಗೆ ಬಂದ ರಾಜ್. 3 ಜನ ಅವನಿಗಾಗಿ ಕಾದು ಕುಳಿತಿದ್ದಾರೆ. ನಗುತ್ತಾ ಒಳಗೆ ಬಂದ. 3 ಜನನೂ 3 ಲೋಟ ಕಾಫಿ ಜೊತೆ ಬಂದರು. ರಾಜ್ ತಲೆ ಮೇಲೆ ಕೈ ಹೊತ್ತು ಕುಳಿತ. ಯಾರ ಕಾಫಿ ಕುಡಿಲಿ ಈಗ ಅಂದ. ಅಜ್ಜಿ, ನಿನ್ನ ಅಮ್ಮ ತಂದ ಕಾಫಿ ಕುಡಿ ಅಂತ ತಾನು ತಂದ ಕಾಫಿ ಕುಡಿದರು. ನಿನ್ನ ಹೆಂಡತಿ ತಂದ ಕಾಫಿ ಕುಡಿ ಅಂತ ತಾನು ತಂದ ಕಾಫಿ ಕುಡಿದರು. ಅವಳು ನಾಚುತ್ತಾ ಕಾಫಿ ಕೊಟ್ಟಳು. ಅವನು ಕುಡಿದ. ಸದ್ಯ ನಮ್ಮ ಹುಡುಗನಿಗೆ ಕಾಫಿ ಸಿಕ್ಕಿತು. ಏನೋ ಯೋಚನೆ ಮಾಡುತ್ತಾ ಕಬೋರ್ಡ್ಗೆ ಕೈ ಹಾಕಿದ. ಅಲ್ಲಿ ಒಂದು ಲಂಗ ದಾವಣಿ ನೋಡಿ ತುಂಬ ಖುಷಿಯಾಯಿತು ಅವನಿಗೆ. ಸಮನ್ವಿ ಇದು ಅಂತ ಕೇಳಿದ. ಹೂರಿ, ಇವತ್ತು ಅಮ್ಮ ಬಂದಿದ್ದರು. ಈ ದಾವಣಿ ಕೊಟ್ಟು ಹೋದರು. ತುಂಬ ಟೈಟ್ ಆಗ್ತಾ ಇತ್ತು, ಅದಕ್ಕೆ ಸರಿ ಮಾಡಿಸಲು ಕೊಟ್ಟಿದ್ದೆ ಅಂದಳು. ಅವನು ಅವಳನ್ನು ಬಾಚಿ ತಪ್ಪಿಕೊಂಡು, ನೀನೆಂದು ನನ್ನವಳೇ ಅಂದ. ಅವಳಿಗೆ ಈಗ ಯಾಕೆ ಅಂದ ಅಂತ ಅರ್ಥ ಆಗಲಿಲ್ಲ. ಕಬೋರ್ಡ್ನಲ್ಲಿ ಇದ್ದ ಪಿಂಕ್ ಲಂಗ ದಾವಣಿ ಅವರಿಬ್ಬರನ್ನು ನೋಡಿ ನಾಚುತ್ತಾ ಇತ್ತು. ಅವತ್ತು ನೋಡಿದ್ದ ಪಿಂಕ್ ಲಂಗ ದಾವಣಿ ಹುಡುಗಿ ಇವಳೆ ಅಂತ ಗೊತ್ತಾಗಿ ಖುಷಿ ಆಗಿತ್ತು ರಾಜ್ಗೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.